ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ, ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಯಾವುದೇ ಕುಡಿಯುವಂತ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಮೊದಲಿಗೆ ಗುಂಪಿನಲ್ಲಿ ಕ್ಷಮೆ ಕೇಳ್ತೀನಿ. ನನಗೆ ಯಾವುದೋ ಒಂದು ಸಮಸ್ಯೆ ಇತ್ತು. ಸಮಸ್ಯೆ ಅನ್ನೋಕ್ಕಿಂತ ಅದನ್ನ ನಾವು ಸಮಸ್ಯೆ ಅನ್ಕೊಂತೀವಿ. ಅದೊಂದು ಸೀನು, ಅದೊಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದೆ. ಪ್ರಯತ್ನ ಪಟ್ಟೆ ಮೀಟಿಂಗಿಗೆ ಅಟೆಂಡ್ ಆಗಬೇಕು ಅಂತ, ಕೊನೆಯ ಕ್ಷಣ ತನಕ ಆಗೋದಿಲ್ಲ ಅಂತ ಅನಿಸ್ತು. ಹಂಗಾಗಿ ನಾನು ಮತ್ತೆ ನಮ್ಮ ಹಿರಿಯ ಬಂಧುಗಳಿಗೆ ಫೋನ್ ಮಾಡಿ ಹೇಳಿದೆ. ಅದಕ್ಕಾಗಿ ಮತ್ತೊಮ್ಮೆ ವಿಷಾದಿಸ್ತೀನಿ. ನಾವು ಆಕ್ಚುಲಿ 7ನೇ ಹೆಜ್ಜೆ ಬಗ್ಗೆ ಇಲ್ಲಿದ್ದೀವಿ. 7ನೇ ಹೆಜ್ಜೆ ಕಲಿಸಿಕೊಡೋದೇ ಇದನ್ನ ನಮಗೆ. ಈ ವಿನಮ್ರತೆ, ಈ ದೈನ್ಯತೆ, ಈ ಹ್ಯುಮಿಲಿಟಿ ಅನ್ನುವಂಥದ್ದನ್ನ ಕಲಿಸಿಕೊಡುವುದೇ 7ನೇ ಹೆಜ್ಜೆ. ನಾನು ಮಾಡಿದ್ದೆ ಸರಿ, ಏನಾಯ್ತು, ನಿನ್ನೊಂದು ದಿನ ಮೀಟಿಂಗ್ ಬಿಟ್ರೆ ಏನಾಯ್ತು ಅನ್ನುವಂತ ಅಹಂ ಏನ್ರ ಇದ್ರೆ ಅದು ಈ ಕಾರ್ಯಕ್ರಮದಲ್ಲಿ ನಾನು ಇರ್ಲಿಕ್ಕೆ ಲಾಯಕಲ್ಲ ಅನ್ಸುತ್ತೆ ಸ್ನೇಹಿತರು ನನಗೆ. ಆ ದೈನ್ಯತೆ, ಆ ವಿನಮ್ರತೆ ಇಲ್ಲಿ ಅಷ್ಟೇ ಕೆಲ್ಸಕ್ಕೆ ಬಂದಿಲ್ಲ. ಇದು ಈ ಕಾರ್ಯಕ್ರಮದಲ್ಲಿ ಮಾತ್ರ ಕೆಲ್ಸಕ್ಕೆ ಬಂದಿಲ್ಲ. ಬದುಕಿನ ಎಲ್ಲ ಆಯಾಮಗಳಲ್ಲಿ, ಬದುಕಿನ ಎಲ್ಲ ಇತರ ವ್ಯವಹಾರಗಳಲ್ಲಿ, ಬದುಕಿನ ಇತರ ಎಲ್ಲಾ ಜಂಜಾಟಗಳಲ್ಲಿ ನನ್ನ ಮಾತು, ನನ್ನ ನಡವಳಿಕೆ, ನನ್ನ ಬಿಹೇವಿಯರು ಬಹಳ ಸಲ ನಾನು ನೋಡಿದ್ದೀನಿ. ಬಹಳ ಸಲ ಕೆಲಸ ಮಾಡಿದೆ. ನನ್ನ ಮಾತು ಎಷ್ಟು ಮೃದುವಾಗಿರ್ತದೆ, ಎಷ್ಟು ದೈನ್ಯತೆಯಿಂದ ಕೂಡಿರ್ತದೆ, ಅಲ್ಲಿ ಕೆಲಸ 100% ಚೊಕ್ ಆಗಿದ್ದು. ಹಿಂಗಾಗಿ ಈಗ ಆಲ್ಮೋಸ್ಟ್ ಆಲ್ ಒಂದು 97-95% ಅಹಂ ಅನ್ನೋದಿಲ್ಲ. ಮಾತಿನಲ್ಲಿ ದರ್ಪ ಇಲ್ಲ. ಯಾರಲ್ಲಿ ಏನು ಮಾತಾಡಬೇಕು, ಹೇಗಿರ್ಬೇಕು ಅನ್ನುವಂಥದ್ದು ಈ ಹೆಜ್ಜೆಗಳು ನನಗೆ ಕಲಿಸಿಕೊಟ್ಟವು. ಕೇವಲ ಆಲ್ಕೋಹಾಲಿಕ್ಸ್ ಅನಾನಿಮಸ್ ನಲ್ಲಿ ಇರ್ಲಿಕ್ಕೆ ಮಾತ್ರ ಅಲ್ಲ, ಹೊರಗಿನ ಬದುಕಲ್ಲಿ ನಾವು ಬದುಕಬೇಕಾಗೈತಿ, ಲೌಕಿಕ ಬದುಕನ್ನು ನಡೆಸಬೇಕಾಗೈತಿ. ಈ ಜಗತ್ತಿನೊಳಗೆ ನಾವು ಹೇಗಿರ್ಬೇಕು ಅನ್ನುವಂಥದ್ದು ಈ ಹೆಜ್ಜೆಗಳು ಕಲಿಸಿಕೊಡ್ತಾವ. ಮೊನ್ನೆ ಒಂದು ಕ್ವಶನ್ ಬಂದಿತ್ತು, ಈ ಹೆಜ್ಜೆಗಳು ಇತರರಿಗೆ ಅನುಕೂಲ ಆಗ್ತಾನೆ. 100% ಇವತ್ತಿಗೂ ಕೂಡ ನಾನು ಹೇಳಿದೆ, ಅವತ್ತು ಕೂಡ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಸಾಕಷ್ಟು ಸಿಲೆಬಸ್ಗಳಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ನ 12 ಹೆಜ್ಜೆಗಳಿದಾವೆ ಸ್ನೇಹಿತರೆ. ಆಲ್ಕೋಹಾಲಿಕ್ಸ್ ಅನಾನಿಮಸ್ 12 ಹೆಜ್ಜೆಗಳು ನಮ್ಮ ಬದುಕಿನ ಈ ಸರಾಯಿ ಒಂದೇ ಅಡಿಕ್ಷನ್ ಅಲ್ಲ, ಉಳಿದ ಬೇರೆ ಬೇರೆ ಅಡಿಕ್ಷನ್ಗಳು ಇದಾವಲ್ಲ, ಅಲ್ಲಿಯೂ ಕೂಡ ಇದೇ ಹೆಜ್ಜೆಗಳನ್ನ ಉಪಯೋಗಿಸ್ತಾರೆ. ಇದೇ ಹೆಜ್ಜೆಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಅವರು ಕೂಡ ಪ್ರಯತ್ನ ಪಡ್ತಾರೆ. ಶಬ್ದಗಳ ಬದಲಿ ಆಗ್ತಾವ. ಆಲ್ಕೋಹಾಲ್ ಬದಲಿ ನಿಕೋಟಿನ್ ಬರ್ತದ, ಆಲ್ಕೋಹಾಲ್ ಬದಲಿ ಗ್ಯಾಂಬ್ಲಿಂಗ್ ಬರ್ತದ, ಆಲ್ಕೋಹಾಲ್ ಬದಲಿ ಲೈಂಗಿಕ ವಿಚಾರಗಳು ಬರ್ತಾವ, ಆಲ್ಕೋಹಾಲ್ ಬದಲಿ ಈ ಗ್ಲೂಟಿನಿ ಬರ್ತದ, ಅಂದ್ರೆ ಹೊಟ್ಟೆ ಬಾಕತನ ಬರ್ತದೆ. ಸೊ ಆಲ್ಕೋಹಾಲ್ ಬದಲಿ ಡಯಾಬಿಟಿಸ್ ಬರ್ತದೆ. ಸೊ ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಈ ನಮ್ಮ 12 ಹೆಜ್ಜೆಗಳು ನಮ್ಮ ಬದುಕಿನಲ್ಲಿ ಆಸರೆ ಆಗ್ತಾವೆ. ಇನ್ನು ಸ್ಪೆಷಲಿ ನಮ್ಮಂತವ್ರಿಗಾರೆ ಹೊರ ಜಗತ್ತಿನಲ್ಲಿ, ಆಮೇಲೆ ಇನ್ಫ್ಯಾಕ್ಟ್ ಎಲ್ಲಿ ಕೂಡ ಈ ದೈನ್ಯತೆಯಿಂದ ಇರೋದು, ವಿನಮ್ರತೆಯಿಂದ ಇರೋದ್ರಿಂದಾಗಿ ನಾವು ಬಹಳ ಜನರಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಸೊ ಅಂತ ಸಾಕಷ್ಟು ಉದಾಹರಣೆಗಳಾಗ್ಯಾವು. ನಾವು ಯಾವಾಗ ದೈನ್ಯತೆ ಬಿಟ್ಟು ಅಹಂ ಮೇಲೆ ನಮ್ಮ ಅಹಂಕಾರದಿಂದ ಮಾತಾಡ್ತೀವಿ, ಬಹಳ ಕಡೆ ಸಂಬಂಧಗಳನ್ನ ಕೆಡಿಸ್ಕೊಂಡಿದ್ದದ. ಬಟ್ ಇಲ್ಲಿ ಬಂದಿಂದ ನಮ್ಗ ಅದರ ಮಹತ್ವ ಎಲ್ಲ ಅನ್ಕೊಂತ, ದೈನ್ಯತೆಯಿಂದ ಇರುದಂದ್ರಿ ಏನ್ರಿ, ಹೆದರಿ ಬಾಳ್ಬೇಕನ್ರಿ ಅನ್ನುವಂಥದ್ದು ಆಗ್ತದ. ದೈನ್ಯತೆಯಿಂದಲ್ಲ, ಹೆದರಿ ಬಾಳುವಂತದ್ದಲ್ಲ, ಅದು ಮುದುರಿಕೊಂಡು ಬಾಳುವಂತದ್ದಲ್ಲ, ದೈನ್ಯತೆ ಅಂದ್ರೆ ಅದು ಆಕ್ಚುಲಿ ನಮ್ಮ ಶಕ್ತಿ. ಅದು ದೈನ್ಯತೆ ಅನ್ನುವಂಥದ್ದು, ಹ್ಯುಮಿಲಿಟಿ ಅನ್ನುವಂಥದ್ದು ನಮ್ಮ ಪವರ್. ನಾವು ಅದನ್ನ ವೀಕ್ನೆಸ್ ಅನ್ಕೊಂಡಿದ್ವಿ ಮೊದಲಿಗೆ, ಬಟ್ ವೀಕ್ನೆಸ್ ಅಲ್ಲ, ಅದು ನಮ್ಮ ಶಕ್ತಿ. ಈ ಶಕ್ತಿ, ಆ ವಿನಯತೆ ಅನ್ನುವಂಥದ್ದು, ಆ ವಿನಮ್ರತೆ ಅನ್ನುವಂಥ ಶಕ್ತಿ ನಮ್ಮಲ್ಲಿದ್ರೆ ಈ ಬದುಕಿನಲ್ಲಿ ನಾವು ಬೇಕಾದಲ್ಲಿ ಜಯಿಸಿ ಬರ್ಬೋದು ಸ್ನೇಹಿತರೆ. ಅದಕ್ಕೆ ಉದಾಹರಣೆ ಕೂಡ ನಾವು ಇದೀವಿ ಇಲ್ಲಿ. ಸಾಕಷ್ಟು ಹಿರಿಯ ಬಂಧುಗಳು ವಿನಯತೆ, ಅವರು ಮಾತನಾಡುವ ಶೈಲಿ, ಪ್ರತಿ ಸಲ ಅವ್ರು ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಹಾಕಿದಾಗ ಅವ್ರು ತೋರಿಸುವಂತಹ ಒಂದು ರೆಸ್ಪೆಕ್ಟ್, ಅದು ಎಲ್ಲವೂ ನೋಡಿದಾಗ 100% ಬದುಕಿಗೆ ಆಗುವಷ್ಟು, ಬದುಕಿನ ಆಚೆಗೂ ಆಗುವಷ್ಟು ಕಲಿಯುವುದಿಲ್ಲಿದೆ ಸ್ನೇಹಿತರೆ. ಸೊ ನಾವೆಲ್ಲವೂ ಅದನ್ನ ನೋಡ್ತಾ ಇದ್ದೀವಿ. ವಿನಮ್ರತೆ ಅಂದ್ರೆ ಏನ್ ಮಾಡ್ತದ ನಮಗನ್ನುವಂಥದ್ದು. ಬಹುಶಃ ನಾವು 68ನೇ ಪೇಜಿಗೆ ನಿಲ್ಲಿಸಿದ್ವಿ ಮೊನ್ನೆ ಶುಕ್ರವಾರ. ಸೊ ನಾವು 68ನೇ ಪೇಜು 1-2-3ನೇ ಪ್ಯಾರಾದಲ್ಲಿ ಇರ್ಬೋದು. ನಾನು ಕೂಡ ಇಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ದಯವಿಟ್ಟು ಅದನ್ನ ಓದ್ಲಿಕ್ಕೆ. ನಿನ್ನೆ 68ರಿಂದ ಇವ್ರು ಮಾರ್ಕ್ಸ್ ಸರ್ ಮುಂದುವರಿಸಿದೆ ಸರ್. ಇವತ್ತು ಪೇಜ್ ಪುಟ ಸಂಖ್ಯೆ 70 ಫಸ್ಟ್ ಬಾರಿನ ಸರ್. ಹಾಗಾಗಿ ನಾವು ಪ್ರಾರಂಭದಲ್ಲಿ ವಿನಮ್ರತೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. ನಿನ್ನೆ ಮಾರ್ಕ್ಸ್ ಸರ್
ಅದನ್ನು ಮುಂದುವರಿಸಿದ್ದೇವೆ ಓಕೆ ನಾವು. ಹಾಂ ಸರ್. ಓಕೆ ಓಕೆ, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಮ್ಯೂಟ್ ಆಗಿ ದಯವಿಟ್ಟು. ಓಕೆ, ಸೊ ವಿನಮ್ರತೆ ಅಂದ್ರೆ ನಾವು ಅಂದುಕೊಂಡಂತ ಅಸಹಾಯಕತೆಯ ಕೂಗಲ್ಲ ಅಂದ್ರೆ ಅಲ್ಲಿಗಿದೆ. ಓಕೆ, ನೋ ಪ್ರಾಬ್ಲಮ್. ನಾ ಒಂದು ಸೆಕೆಂಡ್ ಕೊಡಿ ಸರ್ ಸ್ನೇಹಿತರೆ, ನಾನು ಪೇಜ್ ಹೊಲಿಸ್ತೀನಿ ಅದನ್ನ. ಓಕೆ, ಸೊ ದಯವಿಟ್ಟು ಅಲ್ಲಿಂದ ಓದಿ ಸರ್. ಅಥವಾ ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿ, ದಯವಿಟ್ಟು ಒಂದು ನಿಮಿಷ ಸಮಯ ಕೊಡಿ ಪ್ಲೀಸ್. ಇದೇ ಸೆಟ್ ಆಗ್ತಾ ಇಲ್ಲ. ಓಕೆ, 70ನೇ ಪೇಜ್. ಸರಿ, ಹೌದು. ಎಸ್, ಓಕೆ ಸರ್, ಓದಿ ದಯವಿಟ್ಟು. ಥ್ಯಾಂಕ್ ಯು. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 7ನೇ ಹೆಜ್ಜೆ ಪುಟ ಸಂಖ್ಯೆ 70, 1ನೇ ಪ್ಯಾರಾಗ್ರಾಫ್. ಹಾಗಾಗಿ ನಾವು ಪ್ರಾರಂಭದಲ್ಲೇ ವಿನಮ್ರತೆಯ ಅವಶ್ಯಕತೆಯನ್ನು ಕಂಡುಕೊಳ್ಳುತ್ತೇವೆ. ಆದರೆ ಇದು ಅಲ್ಪ ಮಟ್ಟಿನ ಪ್ರಾರಂಭ ಮಾತ್ರ. ವಿನಮ್ರತೆ ಎಂದರೆ ಸೊಕ್ಕು ಮುರಿಯುವುದು ಅಲ್ಲ ಎಂದು ಕಂಡುಕೊಳ್ಳಲಿಕ್ಕೂ, ವಿನಮ್ರತೆಯು ಮಾನವ ಚೈತನ್ಯದ ನಿಜವಾದ ಸ್ವಾತಂತ್ರ್ಯದ ಹಾದಿ ಎಂಬುದನ್ನು ತಿಳಿದುಕೊಳ್ಳಿಕ್ಕೂ, ವಿನಮ್ರತೆಯನ್ನು ಅದರಷ್ಟಕ್ಕೆ ಅಪೇಕ್ಷಿಸಿ ಅದನ್ನು ಪಡೆಯಲು ಪ್ರಯತ್ನಿಸುವುದಕ್ಕೂ ಹೆಚ್ಚಿನವರಿಗೆ ಬಹಳ ಬಹಳ ಸಮಯ ಬೇಕಾಗುತ್ತದೆ. ಜೀವನವಿಡೀ ಸ್ವಾರ್ಥ ಪರತೆಗೆ ಒಗ್ಗಿಕೊಂಡ ನಮಗೆ ಒಮ್ಮೆಲೆ ನಮ್ಮ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಮ್ಮದೇ ಮನಸ್ಸಿನ ಬಂಡಾಯವು ನಮ್ಮ ಪ್ರತಿ ಹೆಜ್ಜೆಯನ್ನು ತಡೆಗಟ್ಟುತ್ತದೆ. ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ, ಬಹುಶಃ ಇದು ನನಗೆ ಗುರ್ತು ಇರಲಿಲ್ಲ 70ನೇ ಪೇಜಿನ ತನಕ ಬಂದಿದೆ ಅಂತ ಹೇಳಿ. ನಾನು ಆಗಲೇ ಹೇಳ್ತಿದ್ದೆ, ಇದೇ ನೋಡ್ರಿ ಮಿರಾಕಲ್ ಅನ್ನುವಂಥದ್ದು, ಕೆಲವೊಂದಿಷ್ಟು ವಿಷಯಗಳ ಪವಾಡ ಅನ್ನುವಂಥದ್ದು ಹೆಂಗಾಗ್ತದೆ ಅಂದ್ರೆ, ನಾನು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ವಿನಮ್ರತೆ ಅಂದ್ರೆ ಅಸಹಾಯಕತೆ ಅಲ್ಲ, ಇದೊಂದು ಬಲಹೀನತೆ ಅಲ್ಲ. ಸೊ ಅಲ್ಲಿಗೆ ಅವ್ರು ನಿಂದಿರಿಸಿದ್ದಾರೆ. ವಿನಮ್ರತೆ ಅನ್ನುವಂಥದ್ದು ಅಸಹಾಯಕತೆ ಅಲ್ಲ, ಬಲಹೀನತೆ ಅಲ್ಲ, ಅದರ ಬದಲಿಗೆ ಅದಕ್ಕಿಂತ ಹೆಚ್ಚಿಂದ ಏನೋ ಇದೆ ಇಲ್ಲಿ. ನಾವು ಎಲ್ಲಿ ಅಸಹಾಯಕತೆಯನ್ನು ಒಪ್ಪಿಕೊಳ್ಳಬೇಕಾಗಿದೆ ಅಂತಂದ್ರ, ಆ ಸರಾಯಿ ಎದುರಿಗೆ ಒಂದು ಅಸಹಾಯಕತೆಯನ್ನ ಮಾತ್ರ ಒಪ್ಪಿಕೊಳ್ಳುತ್ತೇವೆ. ಅಲ್ಲಿ ಮಾತ್ರ ನಾವು ಅಸಹಾಯಕರಾಗಿ ಬಿಟ್ಟಿದ್ವಿ. ಅದನ್ನ ನಮ್ರವಾಗಿ ಒಪ್ಪಿಕೊಂಡ ನಂತರ ಆ ಮದ್ಯಪಾನದ ಕಪಿ ಮುಷ್ಟಿಯಿಂದ ನಾವು ಹೊರಗೆ ಬರ್ತೀವಿ. ಅದನ್ನ ನಾವಿಲ್ಲಿ ಕಂಡುಕೊಂಡಿವಿ. ಇದು ಸಾಧ್ಯ ಆಗದ ನಮ್ಗ. ಸುಮ್ನೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಮ್ಮಿಂದ ಸಾಧ್ಯವಾಗದ್ದು ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಇವ್ರು ಹೇಳಿಕೊಟ್ಟ ಮೊದಲನೇ ಹೆಜ್ಜೆಯಲ್ಲೇ ಅದು ನಮ್ಮಿಂದ ದೂರ ಹೋಗಿಬಿಡ್ತು. ಮಧ್ಯದೆದರೆ ನಾನು ಬಲಹೀನ ಅಂತ ಹೇಳಿ ಅಂತ ಹೇಳಿದ್ವಿ, ಅವತ್ತಿಂದ ಅದು ನಮ್ಮಿಂದ ದೂರ ಆಗಿಬಿಡ್ತು. ನಮ್ರವಾಗಿ ಅದನ್ನ ಒಪ್ಕೊಂಡಿವಿ ನಾವು. ಅವತ್ತು ಮೊದಲಿಗೆ ಅದರ ಎದುರಿಗೆ ಒಪ್ಕೋತಿದ್ದಿಲ್ಲ. ನಾನು ಕಲ್ತಿದ್ದು, ನಾನು ಚಟ ಮಾಡ್ತೀನಿ, ನಾನು ಅದನ್ನ ನನ್ನೊಳಗೆ ಬೆಳೆಸ್ಕೊಂಡಿದ್ದು, ನಾನ್ ಬಿಡಕ್ಕಾಗೋದಿಲ್ಲನು, ನಾನೇ ಕುಡ್ದಿದ್ದು, ನನಗ್ ಬಿಡಕ್ಕಾಗೋದಿಲ್ಲ ಅನ್ನುವಂಥ ಮಾತುಗಳು ಇರ್ತಿತ್ತು. ಆದ್ರೆ ಇವತ್ತಿಗೆಲ್ಲ ನಾನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದ್ರ ಎದುರಿಗೆ ನಾನು ಬಲಹೀನ ಅಥವಾ ನಾನು ಅಸಹಾಯಕನಾಗಿನಪ್ಪ ನಿನ್ನ ಮುಂದೆ ಅಂತ ಒಪ್ಪಿಕೊಂಡಾಗ ಆ ಮದ್ಯಪಾನದ ಎದುರಿಗೆ ನಮ್ಮನ್ನ ಬಿಡುಗಡೆ ಹೊಂದಿತ್ತು. ಅದರ ಕಪಿ ಮುಷ್ಟಿಯಿಂದ ನಾವು ಹೊರಗಡೆ ಬಂದ್ವಿ. ಎಲ್ಲರೂ ಬಂದಿವಿ, ನಾವು ಇಲ್ಲಿ ಬಂದು ಕೂತೀವಿ. ಒಂದಲ್ಲಿ ಇಲ್ಲಿ ಕೂತೀವಿ, ಇಲ್ಲಾಂದ್ರೆ ಇಲ್ಲಿ ಕೂಡ್ತಿದ್ವಿ. ಇದೇ ನಾವು ಕಂಡುಕೊಂಡಿದ್ದು. ಅದು ಕೂಡ ನಾವು ವಿನಮ್ರತೆಯಿಂದ ಆ ಸರಾಯಿ ಎದುರಿಗೂ ಕೂಡ ನಾವು ವಿನಮ್ರತೆಯನ್ನ ತೋರಿಸಿದಾಗ ಅದು ನಮ್ಮನ್ನ ಕೈ ಬಿಟ್ಟದ. ಮತ್ತೆ ಉಳಿಕೆದ ಬದುಕಿನ ಬೇರೆ ವಿಷಯಗಳು ಬಿಡುದಿಲ್ಲ. ಸರಾಯಿಗೆ ನಾವು ಹೇಳ್ತೀವಲ್ಲ, ಕನ್ನಿಂಗ್, ಬಾಫ್ಲಿಂಗ್, ಪವರ್ಫುಲ್, ಗೊಂದಲಮಯ, ಶಕ್ತಿಶಾಲಿ, ಕಪಟಿ ಅಂತೆಲ್ಲ ಹೇಳ್ತೀವಲ್ಲ, ಅಂತದೇ ನಮ್ಮನ್ನ ಬಿಟ್ಟು ದೂರ ಹೋಗೈತಂದ್ರ ವಿನಮ್ರತೆಯಿಂದ ಕೇಳಿದಾಗ ಇನ್ನು ಉಳಿದ ವಿಷಯಗಳು ಯಾಕೆ ಬರುವುದಿಲ್ಲ? ಉಳಿದ ವಿಷಯಗಳನ್ನು ಬಿಟ್ಟು ಹೋಗ್ತಾವು. ಹಾಗಾಗಿ ನಮಗೆ ವಿನಮ್ರತೆ ಅನ್ನುವಂಥ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದನ್ನ ನಾವು ಕಂಡುಕೊಂಡಿವಿ ಸ್ನೇಹಿತರೆ. ಪ್ರಾರಂಭದಲ್ಲಿ 1ನೇ ಹೆಜ್ಜೆ ಒಳಗೆ ಸಕ್ಸಸ್ ಸಿಕ್ಕೈತಲ್ಲ ನಮ್ಗೆ, ಅದನ್ನ ಯೂಸ್ ಮಾಡಿದಾಗ.
ಈ ವಿನಮ್ರತೆಯನ್ನ ನಾವು ಉಪಯೋಗ ಮಾಡಿದಾಗ ಅಥವಾ ಆ ವಿನಮ್ರತೆಯಿಂದ ಮೊದಲಿಗೆ ಉಪಯೋಗನ ಅಂತ ಅಂದ್ಕೋತೀವಿ. ಯಾಕಂದ್ರೆ ಅವಾಗ ಅಳವಡಿಕೆ ನಮ್ಗೆ ಇನ್ನ ಗುರ್ತಿರ್ಲಿಲ್ಲ, ನನಗೆ ಗುರ್ತು ಅಂತ ಹೇಳಿ ಇರ್ಲಿಲ್ಲ, ನನಗೆ ಗುರ್ತಿರ್ಲಿಲ್ಲ ಅಳವಡಿಕೆ ಬೇರೆ ಉಪಯೋಗ ಬೇರೆ ಅಂತ ಹೇಳಿ. ನಾನು ಕೂಡ ಹಂಗ ಅಂತಿದ್ದೆ, 1ನೇ ಹೆಜ್ಜೆಯನ್ನು ಉಪಯೋಗಿಸೋನು 12 ಹೆಜ್ಜೆಗಳನ್ನು ಉಪಯೋಗಿಸೋನು ನಮ್ಮ ಜೀವನದಾಗ ಅಂತಿದ್ದೆ. ಉಪಯೋಗ ನಡೆಯಂಗಿಲ್ಲ, ಇಲ್ಲಿ ಅಳವಡಿಕೆ ಬೇಕು ಅಂತ ಹೇಳ್ತಾರೆ. 1ನೇ ಹೆಜ್ಜೆಯನ್ನು ಸಂಪೂರ್ಣವಾಗಿ ನಮ್ಮೊಳಗೆ ನಾವು ಅಳವಡಿಸಿಕೊಂಡಾಗ ಆಟೋಮೆಟಿಕ್ ಆಗಿ ಅದು ಬಿಟ್ಟು ಹೋಗಿದೆ, ಸಂಪೂರ್ಣವಾಗಿ ಬಿಟ್ಟು ಹೋಗಿದೆ. ಇದು ಅಲ್ಪ ಮಟ್ಟಿನ ಪ್ರಾರಂಭ. ಇದು ಹಿಂದ್ಗಡೆ ಯಾರೋ ಅನ್ಮ್ಯೂಟ್ ಆಗಿದ್ದಾರೆ ನೋಡಿ. ಇದು ಅಲ್ಪ ಮಟ್ಟಿಗಿನ ಆರಂಭ, ಇದು ಪ್ರಾರಂಭ. ವಿನಮ್ರತೆ ಅಂದ್ರೆ ಸೊಕ್ಕು ಮುರಿದಲ್ಲ, ಅಹಂ ಮುರಿದಲ್ಲ. ಜನ ಅನ್ಕೊಂತಾರ ನನಗೂ ಅಂದಾರ. ನಾನು ಕೂಡ ಒಂದಿಷ್ಟು ರಿಯಾದಿಗೆ ಹೋಗಿ ಬಂದ ನಂತರ ಅವರು ಸಾಕಷ್ಟು ಜನ ಕರೆದ್ರು, ನಮ್ಮನ್ನ ಕುಡಿಲಿಕ್ಕೆ ಪಾರ್ಟಿ ಮಾಡ್ಲಿಕ್ಕೆ ಕರೆದ್ರು. ಇನ್ಫ್ಯಾಕ್ಟ್ ಈಗೂ ಮೆಸೇಜ್ ಬರಾಕತ್ತಾವ, ಎಲ್ಲೇ ಊಟಕ್ಕೆ ಹೋಗೋಣ ಅಂತ ಹೇಳಿ. ಹೋಗ ಮಾರ, ಜನ ಏನ್ ಅನ್ಕೊಂಡ್ರಿ ಗುರ್ತಾ, ನಮಗೂ ಕೂಡ ಅಲ್ಲಿಂದ ರಿಯಾದಿಂದ ಹೊರಗೆ ಬಂದ ನಂತರ ಕರೆದ ನಂತರ ನಾವು ಒಲೆಪ್ಪ ನಾ ಬರುದಿಲ್ಲ, ನನ್ ಕೆಲಸ ಐತೆ ಅದು ಇದು ಅಂತ ಹೇಳಿದ ತಕ್ಷಣ ರಬ್ಬರಿಗೆ ಸೊಕ್ಕು ಮುರ್ದೈತ್ ಮಗನ ನಿನಗಂತ, ರಬ್ಬರಿ ಒಳಗೆ ಹಾಕಿದ್ರೆ ಸೊಕ್ಕು ಮುರ್ದೈತ್ ನಿಂದು ಅಂತ ಹೇಳ್ತಿದ್ರು. ಅವ್ರಿಗೇನು ಗುರ್ತು, ನನ್ನಲ್ಲಿ ವಿನಯತೆ ಬೆಳೆದದ, ನನ್ನಲ್ಲಿ ವಿನಮ್ರತೆ ಬಂದದ, ನನ್ನಲ್ಲಿ ಬದುಕಿನ ಹೊಸ ದಾರಿ ಗೋಚರಿಸೈತಿ ಅನ್ನುವಂಥದ್ದು ಆ ಹೊರಗಿನ ಜಗತ್ತಿಗೇನು ಗುರ್ತು, ಜನರಿಗೇನು ಗುರ್ತು. ನನ್ನಲ್ಲಿ ಒಂದು ಹೊಸ ಶಕ್ತಿ ಮೂಡೈತೆ ಅನ್ನುವಂಥದ್ದು ಅವ್ರಿಗೆ ಗುರ್ತಿಲ್ಲ. ಇದು ಸೊಕ್ಕು ಮುರಿದಲ್ಲ. ಮಾನವ ಚೈತನ್ಯದ ನಿಜವಾದ ಸ್ವಾತಂತ್ರ್ಯವನ್ನು ಕಂಡು ಹಿಡಿದುಕೊಳ್ಳುವ ದಾರಿ ಇದು. ನನ್ನ ಜೀವನದ ಸ್ವಾತಂತ್ರ್ಯವನ್ನು ಇವತ್ತು ನೋಡಿ ಎಷ್ಟು ಸ್ವಾತಂತ್ರ್ಯವಾಗಿರ್ತೀನಿ ಅಂತಂದ್ರೆ ಅಷ್ಟು ಸ್ವಾತಂತ್ರ್ಯವಾಗಿರ್ತೀನಿ. ಇವತ್ತು ನನಗೆ ಹೊರಗಡೆ ಹೋದ್ರೆ 10 ಫೋನ್ ಬರುದಿಲ್ಲ, ಹೆಂಡತಿ 10 ಸಲ ಫೋನ್ ಹಚ್ಚೋದಿಲ್ಲ, ಅಣ್ಣತಮ್ರ 10 ಸಲ ಫೋನ್ ಹಚ್ಚೋದಿಲ್ಲ, ತಾಯಿ 10 ಸಲ ಫೋನ್ ಹಚ್ಚೋದಿಲ್ಲ. ಎಲ್ಲದಿ, ಏನ್ ಮಾಡ್ತಿ, ಎಲ್ಲಿ ಬಿದ್ದಿ, ಎಲ್ಲದಿ, ಊಟ ಮಾಡಿ ಇಲ್ಲ, ಮನೆಗೆ ಬರ್ತಿ ಇಲ್ಲ, ಎಷ್ಟೊತ್ತಿಗೆ ಬರ್ತಿ. ಅವ್ರಿಗೆ ದುಗುಡ, ನನಗೂ ದುಗುಡ. ಹೊರಗೆ ಹೊಂಟ್ರ ಸಾಕು ಹಾಳಿ ಸೀದಾ ಮನೆಗೆ ಬರ್ತಾನಿಲ್ಲ ಅನ್ನುವಂಥದ್ದು ಇರ್ತಿತ್ತು. ಬಟ್ ಇವತ್ತು ಹಂಗಲ್ಲ. ಎಷ್ಟು ಸ್ವಾತಂತ್ರ್ಯವಾಗಿದ್ದೀನಿ ಅಂದ್ರೆ ಎಲ್ಲಾರ ಹೋಗು, ಏನಾರ ಮಾಡು, ಎಷ್ಟೊತ್ತಿಗಾರ ಬಾ, ನೋ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್, ಯಾರು ಕೇಳಂಗಿಲ್ಲ. ಮಾನವ ಚೈತನ್ಯದ ನಿಜವಾದ ಸ್ವಾತಂತ್ರ್ಯದ ಹಾದಿ ಇದು. ಇದು ಎದರಿಂದ ಸಿಕ್ಕದಂದ್ರೆ ಈ ವಿನಮ್ರತೆಯಿಂದ ಸಿಕ್ಕದ. ಇದನ್ನ ಅಪೇಕ್ಷಿಸಿ ಅಥವಾ ಇದನ್ನ ಕಲೀಲಿಕ್ಕೆ ಅಥವಾ ಇದನ್ನ ಅಳವಡಿಸ್ಕೊಳ್ಳಿಕ್ಕೆ, ಇದನ್ನ ಉಪಯೋಗ ಮಾಡಿಕೊಳ್ಳಿಕ್ಕೆ, ಇದನ್ನ ನಮ್ಮ ಜೀವನದಲ್ಲಿ ತರಲಿಕ್ಕೆ ಸಮಯ ತಗೋಬಹುದು, ಇಲ್ಲ ಅಂತಲ್ಲ. ಸಮಯ ಬೇಕಾಗ್ತದೆ. ನಾನು ಒಮ್ಮಿಂದೊಮ್ಮೆಲೆ ಎಲ್ಲವೂ ಚೇಂಜ್ ಆಗ್ತದೆ ಅಂತ ಹೇಳುವಲ್ಲ, ಅವರು ಹೇಳುವಲ್ಲ. ಇವತ್ತು ಈ ಕ್ಷಣಕ್ಕೆ ಎಲ್ಲವೂ ಸರಿಯಾಗಿ ಬಿಡ್ತದೆ, ಎಲ್ಲವೂ ಉಲ್ಟಾ ಆಗ್ತದೆ, ಎಲ್ಲವೂ ನಮ್ಮ ಸ್ವಭಾವಗಳು ಬದಲಿ ಆಗ್ತಾವಂತಿಲ್ಲ. ಗುಣದೋಷಗಳಂದ್ರೆ ಏನು, ನ್ಯೂನ್ಯತೆಗಳಂದ್ರೆ ನಮ್ಮ ಸ್ವಭಾವಗಳು. ಒಳ್ಳೆಯ ಸ್ವಭಾವ ಅದಾವು, ಒಂದಿಷ್ಟು ಬೇಡವಾದ ಸ್ವಭಾವಗಳು ಅದಾವು. ಅವುಗಳನ್ನ ನಾನು ಕೆಟ್ಟ ಸ್ವಭಾವ ಅನ್ನಂಗಿಲ್ಲ. ಒಂದಿಷ್ಟು ಅದಾವು ಬೇಡವಾದದ್ದು, ನನಗೆ ಬೇಡವು ಅಂತವು ಅದಾವು. ಒಂದಿಷ್ಟು ಬೇಕಾದ ಒಳ್ಳೆಯದಾವು. ಇವುಗಳನ್ನ, ನನ್ನ ಸ್ವಭಾವಗಳನ್ನ ನಾನು ಬದಲಿ ಮಾಡ್ಕೊಳ್ಳಕ್ಕೆ ಒಮ್ಮೊಮ್ಮಲಿಗೆ ಆಗುದಿಲ್ಲ, ಸಮಯ ಬೇಕಾಗ್ತದೆ. ಯಾಕೆ ಸಮಯ ಬೇಕಾಗ್ತದೆ ಅಂದ್ರೆ ಇಡೀ ಬದುಕಿನ ತುಂಬ ನಾವು ಸ್ವಕೇಂದ್ರಿಕತೆ ಅಥವಾ ಸ್ವಾರ್ಥದ ಒಂದು ಜೀವನವನ್ನು ನಡೆಸಿದಂತಹ ನಾನು. ನನಗೆ ಬೇಕು, ನನ್ನಲ್ಲಿ ಬೇಕು, ನನಗೆ ಬಿಟ್ರೆ ಮತ್ತಾರಿಗೆ ಬೇಡ, ಇನ್ನಷ್ಟು ಬೇಕು, ಮಗದಷ್ಟು ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಹೇಳಿ ನಾನು ನನ್ನ ಸ್ವಾರ್ಥ ಪರತೆಗೆ ಮಹತ್ವವನ್ನು ಕೊಟ್ಟಂತವ. ಅಂತವನಿಗೆ ಒಮ್ಮಿಂದೊಮ್ಮಲಿ ಇದೆಲ್ಲವನ್ನ ವಿನಮ್ರತೆಯಿಂದ ನಡೀರಿ ಅಂದ್ರೆ ಏನಾಗ್ತೈತೇನು? ಇಲ್ಲ, ಆಗೋದಿಲ್ಲ. ಮನಸ್ಸು ಬೇಡ ಅಂತದ, ನಮ್ದ ಮನಸ್ಸು ಬೇಡ ಅಂತದೆ. ಮೊದಲು ಇದ್ದಂಗೆ ಬರೋಬ್ಬರಿ ಇತ್ತು. ಮೊದಲು ಒಂದು 90 ಹೊಡೆದು ಬಂದು ಜೋರ್ ಮಾಡಿಬಿಟ್ರೆ ಕೆಲಸ ಆಗ್ಬಿಡ್ತಿತ್ತು. ಹಂಗ ಅನ್ಕೋತಿದ್ದೆ ನಾನು. ನಮ್ಮದೇ ಮನಸ್ಸಿನ ಬಂಡಾಯವು ನಮ್ಮ ಪ್ರತಿ ಹೆಜ್ಜೆಯನ್ನು ತಡೆಗಟ್ತಾವಿಲ್ಲ. ವಿನಮ್ರತೆ ಬಹಳ ಸಲ ಕೆಲಸ ಮಾಡುದಿಲ್ಲ ಅಂತ ಹೇಳ್ತದ ಅದು ನಮ್ಮ ಮನಸ್ಸು. ಬಟ್ ರಿಯಾಲಿಟಿ ಒಳಗೆ, ಸತ್ಯಾಂಶ ಏನಂದ್ರೆ, ವಾಸ್ತವಾಂಶ ಏನಂದ್ರೆ ವಿನಮ್ರತೆಯನ್ನ 100% ಕೆಲಸ ಮಾಡೈತಿ. 200% ಕೆಲಸ ಮಾಡ್ತದೆ. ನೀವು ಸುಮ್ಮನೆ ಒಂದು ಉದಾಹರಣೆ ತಗೊಳ್ರಿ, ಅಥವಾ ನಂದೇ ಉದಾಹರಣೆ ಹೇಳ್ತೀನಿ. ಒಂದು ಆಫೀಸ್ನಾಗ ಕೆಲಸ ಐತಿ. ಮೊದಲಾದ್ರೆ ಏನ್ ಮಾಡ್ತಿದ್ದೆ ನಾನಂದ್ರೆ 90 ಹೊಡೆದಿರ್ತಿದ್ದೆ. ನನ್ನ ಕೆಲಸ ಆಗ್ಲಿಲ್ಲ, ಮಕ್ಕಳ ನೋಡಿ ಮನೆ ಏನ್ ಮಾಡ್ತೀನಿ ಅಂತ ಅವ್ರು ಮಾಡೋಂಗ ಆಕ್ಟ್ ಮಾಡ್ತಿದ್ರು. ನನ್ನ ಪುಸ್ಲಾಯಿಸಿ ಕಳಿಸ್ತಿದ್ರು, ಹೊಡೆದನ್ ಬಿಡ ಹೋಲ ಕಡೆ ಅಂತೇಳಿ. ಅಟ್ಟ ಮಾಡ್ತಿರ್ಲಿಲ್ಲ ಅವ್ರು. ಪ್ರತಿ ಸಲ ಬರವ, ಪ್ರತಿ ಸಲ ನಾನು ವೀರಾವೇಶದ ಮಾತುಗಳನ್ನ ಆಡವ, ಮತ್ತೆ ಟುಸ್ಸಾಗಿ ಮತ್ತೆ ಹೋಗ್ಬಿಡವ. ಇದು ನಡೀತಿತ್ತು ಅವಾಗ.
ಬಟ್ ಅದೇ ಕಾರ್ಯಕ್ರಮಕ್ಕೆ ಬಂದ ನಂತರ ಹೆಜ್ಜೆಗಳನ್ನು ಅರ್ಥ ಮಾಡ್ಕೊಂಡ ನಂತರ ಹ್ಯುಮಿಲಿಟಿ ಬಗ್ಗೆ ಅಥವಾ ವಿನಯತೆ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾಗ ಸುಮ್ಮನೆ ಇವತ್ತಿಗೆ ಹೋಗಿ ಕೈ ಕಟ್ಕೊಂಡು ಅವ್ರ ಮುಂದೆ ನಿಂದಿರ್ಬೇಕಂತ ಅಲ್ಲ. ಅವ್ರ ಮುಂದೆ ನಿಂತು ನಿಧಾನಗತಿಯಲ್ಲಿ ಕೆಳಸ್ತರದ ಧ್ವನಿಯಲ್ಲಿ ನನಗೆ ಆಗಬೇಕಾಗಿರುವಂತ ಕೆಲಸದ ಬಗ್ಗೆ, ಅದರಿಂದ ನನಗೇನು ಒಂದಿಷ್ಟು ಒಳ್ಳೇದಾಗ್ತದ, ಅದರಿಂದ ಬಿಟ್ಕೋತ ಹೋದ್ರೆ ಏನ್ ಪ್ರಾಬ್ಲಮ್ ಆಕತ್ತೆ ಅಂತ ಹೇಳಿ ನೀಟಾಗಿ ಅದನ್ನ ವಿವರಣೆ ಕೊಟ್ಟ ನಂತರ ಒಂದು ದಿವಸನ ಕೆಲಸ ಆಗಿ 100%. ಆ ಇಲ್ಲಿ ಏನ್ ಅನ್ಕೊಂತೈತಿ ಜನ ಸೊಕ್ಕು ಮುರಿದೈತಿ, ಸೊಕ್ಕಿಲಿ ಮಾತಾಡ್ಬಿಟ್ಟನಿಗಂತ. ಅಲ್ಲ, ಸೊಕ್ಕಲ್ಲ. ಅಲ್ಲಿ ನನ್ನ ಗುಣಗಳು ಬದಲಾವಣೆ ಆಗ್ತಾ ಇದೆ, ನನ್ನ ಸ್ವಭಾವಗಳು ಬದಲಾವಣೆ ಆಗಿ. ಆ ಸ್ವಭಾವಗಳು ಹೆಂಗ್ ಬದಲಾವಣೆ ಆಗ್ಯಾವ ಅಂದ್ರೆ ಈ ಹೆಜ್ಜೆಯಿಂದ ಬದಲಾವಣೆ ಆಗ್ಯಾವ. ಬ್ಯಾಡಂತದ್ದು ಇದು ಒಮ್ಮೆ ಮೊನ್ನೆ ನನ್ನದೇ ಅಲ್ಲದ ನನ್ನ ಕಾರ್ಯವ್ಯಾಪ್ತಿಗೆ ಬರದೇ ಇರುವಂತ ಕೆಲಸವನ್ನ ಮಾಡ್ಲಿಕ್ಕೆ ನನಗೆ ಹೇಳ್ತಾ ಇದ್ರು. ಹೇಳೋದನ್ನಕ್ಕೆ ಮೇಲಿನ ತನಕ ಕಂಪ್ಲೇಂಟ್ ಮಾಡಿದ್ರು, ನನ್ನ ವ್ಯಾಪ್ತಿಗೆ ಬರ್ತಿರ್ಲಿಲ್ಲ. ಅದನ್ನ ನಾನು ಫೈಟ್ ಮಾಡ್ಕೊಂತ ಹೋದ್ರೆ ಅದು ದೀರ್ಘಕ್ಕೆ ಹೋಗ್ತಿತ್ತು. ದೀರ್ಘಕ್ಕೆ ಹೋದಾಗ ನನ್ನ ಮನಸ್ಥಿತಿ ಏನು, ನನ್ನ ಯೋಚನೆಗಳೇನು, ನಾನು ಅವ್ರ ಬಗ್ಗೆ ಏನೇನ್ ಥಿಂಕ್ ಮಾಡ್ಬೇಕು, ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ಬೇಕು, ಅವ್ರು ಹಿಂಗ್ ಮಾಡಿದ್ರೆ ನಾನು ಹೆಂಗ್ ಮಾಡ್ಬೇಕು, ಅವ್ರ ಹಿರಿಯ ಅಧಿಕಾರಿಗಳಿಗೆ ಹೇಳ್ಯಾರ, ಹಿರಿಯ ಅಧಿಕಾರಿಗಳು ನನಗೆ ನೋಟಿಸ್ ಕೊಟ್ರೆ ನಾನೇನು ಉತ್ತರ ಕೊಡ್ಬೇಕು, ಅವ್ರು ಹಿಂಗ್ ಮಾಡಿದ್ರೆ ನಾನೇನು ಹಿಂಗ್ ಮಾಡ್ಬೇಕು. ಬೇರೆ ಇಡೀ ದಿನ ಅವ್ರದ್ದೇ ಯೋಚನೆ ಮಾಡ್ಕೊಂಡ್ ಕುಂದ್ರದಾಕತ್ತ. ಅವ್ರದ್ದು ಯೋಚನೆ ಮಾಡಕ್ ನಾವು ಬದುಕಬೇಕಾ? ಬೇಕಾಗಿಲ್ಲ. ಅದನ್ನೇ ಹೇಳಿದ, ಆಯ್ತು ವಿನಮ್ರತೆಯಿಂದ ಹೇಳಿದ್, ನೋಡಿ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಿ ಕೊಡ್ತೀನಿ, ಸ್ವಲ್ಪ ನೀವು ಕಲಿಸ್ಕೊಡಿ, ನಾನು ಪ್ರಯತ್ನ ಮಾಡ್ತೀನಿ. ಎರಡೇ ಮಾತು ಹೇಳಿದ್ದೆ. ಎರಡು ಬಿಟ್ಟು ಮೂರನೇ ಸಲ ಮಾಡಿದೆ, ಅವ್ರು ಎಷ್ಟು ಸ್ಪೀಡ್ಲೆ ಮಾಡ್ತಿದ್ರಲ್ಲ ಅದ್ರ 10 ಪಟ್ಟಕ್ಕೆ ಅದ್ರ 30 ಪಟ್ಟು ಸ್ಪೀಡ್ ಮಾಡಿ ಒಗದ್ಬಿಟ್ಟೇನು. ಅಷ್ಟು ಟ್ಯಾಲೆಂಟ್ ಇರ್ತದೆ ನಮ್ಮಂತ ಅಮೂಲ್ ರೋಗಿ ಟ್ಯಾಲೆಂಟ್ ಇರ್ತದೆ. ನಾವು ಹೊರಗೆ ತೆಗಿಯಕ್ಕೆ ಯೋಚನೆ ಮಾಡ್ತೀವಿ ಅಷ್ಟು. ನಾವು ಅದನ್ನ ಹೊರಗೆ ತೆಗಿಲಿಕ್ಕೆ ಯೋಚನೆ ಮಾಡ್ತೀವಿ. ಹೊರಗೆ ತೆಗಿಲಿಕ್ಕೆ ನಮಗೆ ಪುಷ್ ಅಪ್ ಬೇಕು, ಯಾರ ಪುಷ್ ಮಾಡ್ಬೇಕು. ಮೊದಲು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಪುಷ್ ಆಗ್ತಿತ್ತು. ಆದ್ರೆ ಈಗ ಹಂಗಲ್ಲ, ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಸೊ ಆ ಸಾಮರ್ಥ್ಯವನ್ನ ನಾವು ಹೊರಗಡೆ ಹಾಕ್ಬೇಕು. ಅದು ವಿನಯತೆ ಮುಖಾಂತರ. ಆ ವಿನಯತೆಯನ್ನ ನಾವು ಯಾವಾಗ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ನಮ್ಮ ಸನ್ನಿವೇಶದಲ್ಲಿ ಅದನ್ನ ಅಳವಡಿಸ್ಕೊಳಕ್ ನೋಡ್ತೇವೆ, ಅವಾಗ ಇದು ಸರಳವಾಗಿ ಹೋಗ್ತದೆ. ಮನಸ್ಸು ಬಂಡಾಯ ಹೇಳ್ತದೆ, ನೀನು ಮಣಿಬೇಡ, ನೀನು ಬಗ್ಗಬೇಡ, ನೀನು ಆಗ್ಬೇಡ. ನಮ್ಮ ಇರುವಿಕೆನ ಅವರಲ್ಲಿ ಒಮ್ಮೊಮ್ಮೆ ಪ್ರೀತಿ ತೋರಿಸ್ತದೆ. ನಮ್ಮ ಇರುವಿಕೆ, ನಮ್ಮ ಬಿಹೇವಿಯರು, ನಮ್ಮ ವರ್ತನೆಗಳೇ ಅವ್ರಿಗೆ ಎದುರಿಗಿದ್ದವ್ರಿಗೆ ಹೆಂಗ್ ಅನಿಸ್ತೈತೆ ಅಂದ್ರೆ ಕೆಲವೊಮ್ಮೆ ಪಾಪ ಇಂಥ ಮನುಷ್ಯನಿಗೆ ನಾವೆಲ್ಲ ಹಿಂಗ್ ಮಾಡಕತ್ತೀವಲ್ಲ ಮಾರಾಯ, ಬೇಡ ಮೊದ್ಲೇಕ ಅವ್ರದ್ದೇನೈತೆ ಅದು ಮಾಡಿಕೊಡ್ರಿ ಅನ್ನುವಂತ ಲೆವೆಲಿಗೆ ಹೋಗ್ತದ ಸ್ನೇಹಿತರೆ. ಸೊ ಇದು ಸೋಲ್ ಅಲ್ಲ, ಇದು ಅಹಂಕಾರ ಮುರಿದಲ್ಲ. ಇದು ಹೇಳ್ತಾರ ಅವರು, ಮಾನವ ಚೈತನ್ಯದ ನಿಜವಾದ ಸ್ವಾತಂತ್ರ್ಯದ ಹಾದಿಯನ್ನು ಕಂಡುಕೊಳ್ಳುವಂತ ಹೆಜ್ಜೆ ಅಂತ. ಹಂಗಾಗಿ ವಿನಯತೆ ಅನ್ನುವಂಥದ್ದು ಸೋಲ್ ಅಲ್ಲ, ವಿನಯತೆ ಅನ್ನುವಂಥದ್ದು ಅಸಹ್ಯ ಅಲ್ಲ, ವಿನಯತೆ ಅನ್ನುವಂಥದ್ದು ಅಹಂಕಾರ ಮುರಿದಲ್ಲ. ಇದು ಬದುಕಿನಲ್ಲಿ ಬರ್ಬೇಕಾದಂಥದ್ದು ಅನ್ನುವಂಥದ್ದು ಇಲ್ಲಿ ಹೇಳ್ತಾರ. ಸೊ ಇದು ಬಂತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಬದುಕು ತನ್ನಷ್ಟಕ್ಕೆ ತಾನೇ ಬಹಳ ಚಂದ ಹೋಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಮುಂದೆ ಓದಿ ಸರ್ ಪ್ಲೀಸ್. ನಾವು ಅಂತಿಮವಾಗಿ ಯಾವುದೇ ಹಿಂಜರಿತವಿಲ್ಲದೆ ಮದ್ಯಪಾನದ ಮೇಲಿನ ನಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಂಡಾಗ ನಾವು ಉಪಶಮನದ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಹೇಳಬಹುದು, ಅಬ್ಬಾ ಒಮ್ಮೆಗೆ ಮುಗಿತಲ್ಲ, ಇನ್ನು ಮುಂದಕ್ಕೆ ನನಗೆ ಚಿಂತೆ ಇಲ್ಲ, ಇನ್ನೊಮ್ಮೆ ನಾನು ಹೀಗೆ ಮಾಡಬೇಕಿಲ್ಲ ಎಂದು. ಆದರೆ ಬೇಗನೆ ಇದು ನಾವು ನಡೆಯುತ್ತಿರುವ ಹೊಸ ದಾರಿಯಲ್ಲಿ ಮೊದಲ ಮೈಲುಗಲ್ಲು ಮಾತ್ರವಾಗಿದ್ದು, ನಮ್ಮ ಗುರಿ ಬಹಳ ದೂರ ಇರುವುದನ್ನು ತಿಳಿದು ನಾವು ದಿಗಿಲುಗೊಳ್ಳಬಹುದು. ನಮಗಿರುವ ಅಗತ್ಯತೆ ದೆಸೆಯಿಂದ ಮುಂದಕ್ಕೆ ತಳ್ಳಲ್ಪಟ್ಟ ನಾವು ಭವಿಷ್ಯದಲ್ಲಿ ನಾವು ಮದ್ಯಪಾನದತ್ತ ಹೋಗದೆ ಇರುವುದಕ್ಕೋಸ್ಕರ ನಮ್ಮಿಂದ ದೂರೀಕರಿಸಬೇಕಾದ ವ್ಯಕ್ತಿತ್ವ ದೋಷಗಳನ್ನು ಮನಸ್ಸಿಂದ ಒಪ್ಪಿಕೊಂಡೆವು. ಅವುಗಳಲ್ಲಿ ಕೆಲವು ದೋಷಗಳು ನಮ್ಮಿಂದ ದೂರವಾಗಲು ನಾವು ಆಶಿಸುತ್ತಿದ್ದರೂ ಇನ್ನು ಕೆಲವನ್ನು ಬಿಡುವ ವಿಚಾರದಲ್ಲಿ ಹಿಂಜರಿದು ನಮ್ಮ ಸಮತೋಲನವನ್ನು ತೊಂದರೆಗೀಡು ಮಾಡುವ ಹಾಗೂ ನಮಗೆ ಈಗಲೂ ಆನಂದ ಕೊಡುವ ಹಲವು ದೋಷಗಳನ್ನು ನಾವು ಬಿಡದೆ ಅಪ್ಪಿಕೊಂಡೆವು. ಇಂತಹ ಅತಿ ಆಸೆಯ ಒತ್ತಡವನ್ನು ತಾಳಿಕೊಳ್ಳುವ ತಾಳ್ಮೆಯಾಗಲಿ ದೃಢ ಮನಸ್ಸಾಗಲಿ ಯಾರಲ್ಲಿದೆ? ಓಕೆ, ನಾವು ಅಂತಿಮವಾಗಿ ಅಲ್ಟಿಮೇಟ್ ಅಂತ ಹೇಳ್ತಾರೆ. ನಾವು ಅಂತಿಮವಾಗಿ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ನಮ್ಮ ಏನು ಮದ್ಯಪಾನದ ಎದುರಿಗೆ ನಮ್ಮ ಅಸಹಾಯಕತೆಯನ್ನ ಒಪ್ಪಿಕೊಂಡಾಗ, ಅದು ನಮ್ಮಿಂದ ದೂರ ಹೋದಾಗ ಒಮ್ಮಲ್ಗೆ ನಾವು ಹೇಳಿವಿ, ಅಬ್ಬಾ ಮುಗಿತಲ್ಲಪ್ಪ ಎಲ್ಲ ಇದು ಅಂತ ಹೇಳಿ, ಇದು ಕೊನೆ ಕಾಣ್ತಲ್ಲ, ಈ ಬದುಕಿನಿಂದ ಹೊರ ಬಂದಿವಲ್ಲ ಅನ್ನುವಂತ ಒಂದು
ಆ ಆ ಒಂದು ಫೀಲಿಂಗ್ ಇತ್ತು, ಆ ಒಂದು ಅನುಭವ ಆಗಿತ್ತು, ಮುಗಿತಲ್ಲ ಇದು ಅಂತ ಹೇಳಿ. ಇನ್ನು ಮುಂದೆ ಏನು ಹಿಂಗ್ ಮಾಡೋಂಗಿಲ್ಲ, ಆರಾಮಾಗಿರ್ಬೋದು, ಕುಡ್ತ ದೂರ ಹೋಯ್ತಲ್ಲ, ಈಗ ಹೊರಗಡೆ ಬಂದಲ್ಲ, ಹೊರಗಡೆ ಬಂದು ಹೊಸ ಜೀವನವನ್ನ ನಾನು ಸಾಗಿಸ್ಬೋದಲ್ಲ ಅನ್ನುವಂಥ ಒಂದು ನಿರಾಳತೆ ಬಂದಿತ್ತು ಇಲ್ಲ ಅಂತ. ಇದ್ರ ಬಗ್ಗೆ ನಮ್ಗಿನ್ ಚಿಂತೆ ಮಾಡ್ಬೇಕಾಗಿಲ್ಲ, ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ. ಮಧ್ಯದ ಎದುರು ನಾವು ವಿನಯತೆಯಿಂದ ಬೇಡ್ಕೊಂಡಾಗ, ಅದರ ಎದುರಿಗೆ ನಾವು ಅಸಹಾಯಕತೆಯನ್ನು ಒಪ್ಪಿಕೊಂಡಾಗ ಆಟೋಮೆಟಿಕ್ ಆಗಿ ಅದು ನಮ್ಮಿಂದ ದೂರ ಹೋಗುತ್ತ ಅನ್ನುವಂಥ ವಿಷಯ ನಮ್ಗೆ ಗುರುತಾಗಿ ಬಹಳ ಸಂತೋಷನೂ ಪಟ್ಟಿದ್ವಿ, ಬಹಳ ಸಂತೋಷ ಪಟ್ಟು. ಆದ್ರೆ ಇದು ಕೇವಲ ನಮ್ಮ ಜೀವನದ ಮುಂದಿನ ಹಾದಿಯಲ್ಲಿ ನಾವು ಇಡಬೇಕಾದಂಥ ಮೊದಲ ಹೆಜ್ಜೆ ಅಥವಾ ಮೊದಲ ಮೈಲಿಗಲ್ಲು ಅನ್ನೋಂಥದ್ದು. ಹೊಸ ದಾರಿ, ಹೊಸ ಬದುಕು, ಹೊಸ ಜೀವನ ಕಟ್ಕೊಳಕ್ ಹೊರಟಿದ್ವಿ. ಕೇವಲ ಒಪ್ಪಿಕೊಳ್ಳುವುದು, ಅಸಹಾಯಕತೆಯನ್ನ ಸ್ವೀಕಾರ ಮಾಡುವುದು, ಅಸಹಾಯಕತೆಯನ್ನ ಅಪೂರ್ಣ ಪ್ರಮಾಣದ ಸಂಪೂರ್ಣ ಪ್ರಾಮಾಣಿಕತೆಯಿಂದ ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳುವುದು ಮೊದಲ ಹೆಜ್ಜೆ ಆಗಿತ್ತು, ಕೇವಲ ಮೊದಲ ಹೆಜ್ಜೆ ಆಗಿತ್ತು. ಅದು ಮೊದಲ ಮೈಲಿ ಆಗಿತ್ತು. ಇನ್ನು ಮುಂದೆ ಹೋಗಬೇಕಾಗೈತಿ. ಇಲ್ಲಿ ಅಭಿ ದೂರ ಹೇ ಅಂತೀವಿ ನಾವು. ಜೀವನ ಇನ್ನು ಮುಂದೆ ಸಾಗಬೇಕು, ಬದುಕು ನಡಿಬೇಕು. ಯಾವ ಬದುಕನ್ನ ಇಲ್ಲಿ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ವಿ, ಅದೇ ಬದುಕನ್ನ ಮತ್ತೆ ಮೊದಲಿನಿಂದ ಕಟ್ಕೋಬೇಕಾಗೈತಿ. ಕಟ್ಕೋಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ, ಅಷ್ಟು ಸರಳ ಅಲ್ಲ. ನಮ್ಮ ಗುರಿ ಬಹಳ ದೂರ ಅದ, ನಮ್ಮ ಗುರಿ ಬಹಳ ದೂರ ಅದ. ಇದನ್ನ ನೋಡಿಕೊಂಡಾಗ ನಮ್ಗೆ ಹೆದರಿಕೆನೂ ಬಂದದ. ನಮ್ಮ ಗುರಿ ಹೆಂಗ್ ದೂರ ಐತೆ ಅಂದ್ರೆ, ನಾವು ಒಮ್ಮೆ ವಿಚಾರ ಮಾಡ್ತಿದ್ವಿ, ಸ್ವಲ್ಪ ಕುಡ್ತಾ ಬಿಟ್ಬಿಟ್ಟಿವಿ, ಇನ್ನು ಸಾಯುತನ ಕುಡಿದೇ ಇರ್ಬೇಕಾ, ಸಾಯುವವರೆಗೇನು ಕುಡಿದೇನೆ ಇರ್ಬೇಕಾ, ಹಿಂಗ್ ಯೋಚನೆ ಬರ್ತಿತ್ತು ನನಗೆ. ಗುರಿ ಅದು, ಸಾಯುವವರೆಗೆ ಯೋಚನೆ ಮಾಡಬೇಡ. ಅಲ್ಲಿ ಹೇಳ್ತಾರ ಅವ್ರು, ಸಾಯುವವರೆಗೆ ಯೋಚನೆ ಮಾಡಬೇಡ, ಸಾಕು ಇವತ್ತೊಂದು ದಿನ, ಒಂದು ದಿನದ ಪ್ರಕಾರ 24x7 ಸಾಕು, 1 day at a time. ಅದಕ್ಕೂ ಕೊಟ್ಬಿಟ್ರ ಅವ್ರು. ದಿಗಿಲುಗೊಳ್ಳಕ್ ಹೋಗ್ಬೇಡ, ಬದುಕಿರೋದು ಇವತ್ತೊಂದು ದಿನ ಮಾತ್ರ. 24x7 ಅಥವಾ ನಾವೇನ್ ಹೇಳ್ತೀವಲ್ಲ 1 day at a time, ಅದ್ರ ಮೀನಿಂಗ್ ಬಹಳ ಜನಕ್ಕೆ ಗೊತ್ತಿಲ್ಲ ನಮ್ಗ. ಆ ಸ್ಲೋಗನ್ ಅನ್ನ ನಾವು ಯೂಸ್ ಮಾಡ್ತೀವಿ ಬರೇ, ಆ ಸ್ಲೋಗನ್ ಅನ್ನ ಬಹಳ ಸಲ ಅಂತೀವಿ. ಆ ಸ್ಲೋಗನ್ ಅನ್ನ ಎಷ್ಟು ಚೆನ್ನಾಗಿ ನಾವು ಹೇಳ್ತೀವಿ ಅಂದ್ರೆ, ಅದನ್ನ ಸ್ವಲ್ಪ ಅದ್ರ ಒಳಗಡೆ ಹೋಗಿ ನೀವು ಪ್ರಯತ್ನ ಮಾಡ್ರಿ. ಅದ್ರ ಒಳಗಡೆ ಹೋಗಿ ಅದ್ರ ಯಾಕೆ ಹೇಳಿದಾರೆ ಈ ವರ್ಡ್ ಅನ್ನ 1 day at a time ಅಂತ ಹೇಳಿ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಿದಾಗ, ಆ ಸ್ಲೋಗನ್ನಿಗೆ ಅವರು ಬಳಸಿದಂತ ಆ ಶಬ್ದ ಏನದಲ್ಲ, ಆ ವಾಕ್ಯನ ಅದಕ್ಕೆ ಇಷ್ಟು ಚಂದ ಅರ್ಥದ ಅಂದ್ರೆ ಅಷ್ಟು ಚಂದ ಅರ್ಥದ. ಸಾಯುವವರೆಗೆ ಅಂತ ಯೋಚನೆ ಮಾಡಬೇಡ, ಇವತ್ತಿನ ದಿನ ಅಷ್ಟೇ ಯೋಚನೆ ಅಂತ ನಾವು 1 day at a time ಅಂದ್ರೆ ಇವತ್ತಿನ ಏನಿದೆ ಇದು ಪ್ರೆಸೆಂಟ್, ಅದನ್ನಷ್ಟೇ ಯೋಚನೆ ಮಾಡು. ನಾಳೆಗೆ ಬಂದ್ರೆ ನಾಳೆಗೆ ನೋಡೋಣ. ನಾಳೆ ಅನ್ನೋದು ಜಗತ್ತಿಗಿರ್ತದ, ಇದು 100% ಸತ್ಯ, 1000% ಸತ್ಯ. ನಾಳೆ ಅನ್ನೋದು ಜಗತ್ತಿಗಿರ್ತದ, ಬಟ್ ನಾಳೆ ಅನ್ನೋದು ನನಗಿರ್ತದಿಲ್ಲ ಅಂತ ಹೇಳಿ ಯಾರಿಗೂ ಹೇಳಕ್ ಆಗುದು, ಭಗವಂತಗೂ ಹೇಳಕ್ ಆಗುದು. ಯಾಕಂದ್ರೆ ಭಗವಂತ ಬಂದು ನಮ್ಮ ಮುಂದೆ ಹೇಳುದಲ್ಲ. ನಾಳೆ ಅನ್ನುವಂಥದ್ದು ನನ್ನ ಜೀವನದಲ್ಲಿ ಬರ್ತದ ಇಲ್ಲ ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ ಈ ಜಗತ್ತಿನಲ್ಲಿ. ಬಟ್ ನಾಳೆ ಅನ್ನೋದು ಜಗತ್ತಿಗದ, ಜಗತ್ತಿನ ಇತರ ಜನಗೆ ಇರಬಹುದು, ಬಟ್ ನನಗೈತಿಲ್ಲ ಅನ್ನೋದು ಯಾರಿಗೆ. ಆ ಒಂದು ಕಾರಣಕ್ಕಾಗಿ ಹೇಳ್ತಾರ ಅವರು, ಒಂದು ದಿನದ ಪ್ರಕಾರ 1 day at a time. ಸೊ ಹಿಂಗಾಗಿ ನಾವು ಗುರಿ ಬಗ್ಗೆ ಯೋಚನೆ ಮಾಡಬಾರ್ದು. ಅದ್ರ ಗುರಿ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ನಮಗೆ ದಿಗಿಲು ಚಾಲು ಆಗ್ತದೆ, ಆತಂಕ ಕಾಡ್ತದ, ಭಯ ಅನಿಸುತ್ತ, ಭವಿಷ್ಯದಲ್ಲಿ ಹೆಂಗಪ್ಪ, ಏನ್ ಮಾಡ್ಬೇಕಪ್ಪ ಅನ್ನುವಂಥದ್ದು ಬರ್ತದ. ನಮಗಿರುವ ಇವತ್ತಿನ ಅಗತ್ಯದ ದಶೆಯಿಂದ ನಾವು ಮುಂದಕ್ಕೆ ತಳ್ಳಲ್ಪಟ್ಟ ನಮ್ಮ ಭವಿಷ್ಯದಲ್ಲಿ ನಾವು ಮದ್ಯಪಾನದಿಂದ ಹೋಗದೇ ಇರುವುದಕ್ಕೋಸ್ಕರ ನಮ್ಮಿಂದ ದೂರಕರಿಸಬೇಕಾದ ವ್ಯಕ್ತಿತ್ವ ದೋಷಗಳನ್ನು ಅದಾವು ಅನ್ನುವಂಥದ್ದನ್ನ ನಾವು ಮನಸ್ಸಿನಿಂದ ಒಪ್ಪಿಕೊಂಡೇವೆ. ಈ ದಾರಿಯಲ್ಲಿ ದಾರಿಯಲ್ಲಿ ನಡಿಬೇಕಾದ್ರೆ ನಮ್ಮಲ್ಲಿರುವಂತಹ ಎಲ್ಲ ನ್ಯೂನ್ಯತೆಗಳನ್ನ ಬಿಡಲಿಕ್ಕೆ ನಾವು ರೆಡಿ ಆಗಬೇಕು ಅಂತ ಇವ್ರು ಹೇಳಿದಾಗ, ಹೌದಲ್ಲಪ್ಪ, ಈ ಎಲ್ಲಾ ದೋಷಗಳನ್ನು ಇಟ್ಕೊಂಡ್ರೆ ಮತ್ತೆ ಅಲ್ಲಿ ಹೋಗಿ ಕುಡ್ದುಗಿಡ್ತೀನಪ್ಪ ಅನ್ನುವಂಥ ಯೋಚನೆ ಬಂದು ಒಲ್ಲದ ಮನಸ್ಸಿನಿಂದ ನಾವು ಇವುಗಳನ್ನು ಒಪ್ಕೊಳಕ್ ರೆಡಿ ಆಗ್ತೀವಿ. ನಮ್ಮಲ್ಲಿ ಕೆಲವೊಂದಿಷ್ಟು ದೋಷಗಳು ಅದಾವು,
ನಾವು ಅವುಗಳಿಂದ ದೂರ ಆಗಕ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೂ ಕೂಡ ಆಸೆ ಇದೆ, ನನ್ನಲ್ಲಿ ಕೂಡ ಒಂದಿಷ್ಟು ದೋಷಗಳಿದ್ದು ಅವುಗಳಿಂದ ದೂರ ಹೋಗ್ಲಿಕ್ಕೆ ಆಸೆ ಪಡ್ತೀನಿ ನಾನು. ಆದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅವು ಹೋಗುದಿಲ್ಲ. ಕೆಲವೊಂದಿಷ್ಟು ಸಲ ನಾವು ಹಿಂಜರಿತೀವಿ, ಬಿಡಪ್ಪ ಇದೊಂದ್ಸಲ ಇರ್ಲಿ, ಇದೊಂದ್ಸಲ ಇರ್ಲಿ. ಯಾವ ಬಿಟ್ಟು ಕೊಡ್ಬೇಕನ್ನುವಂಥದ್ದು ಆಸೆ ನಮಗದ, ಅವುಗಳನ್ನು ಬಿಟ್ಟು ಕೊಡ್ಲಿಕ್ಕೆ ನಮಗೂ ಒಮ್ಮೊಮ್ಮೆ ಆಗುದಿಲ್ಲ. ಮಾನವ ಸಹಜ ಗುಣಗಳಿವು. ಕೆಲವೊಂದಿಷ್ಟು ಅದಾವು ನಮ್ಮ ಸಮತೋಲನವನ್ನು ತೊಂದರೆಗೀಡು ಮಾಡ್ತಾವು, ನಮ್ಮ ಸಮಚಿತ್ತತೆಯನ್ನ ನಮಗೊಂದಿಷ್ಟು ಸಲ ಅವು ತೊಂದರೆ ಮಾಡ್ತಾವು. ಕೆಲವೊಂದಿಷ್ಟು ದೋಷಗಳು ನಮಗೆ ಈಗಲೂ ಆನಂದ ಕೊಡ್ತಾವು. ಅವುಗಳನ್ನ ನಾವು ಬಿಟ್ಟು ಬಿಡದೆ ಅಪ್ಪಿಕೊಳ್ತೀವಿ. ಬೇಡಪ್ಪ ಇವುಗಳೊಂದಿಷ್ಟು ಇರ್ಲಿ, ಉಳ್ಕಿದ್ದೆಲ್ಲ ಬಿಟ್ಟಿವಲ್ಲ, ಒಮ್ಮಲಿಗೆಲ್ಲ ಬಿಟ್ರೆ ಹೆಂಗ, ನಾನಿದ್ದು ಸತ್ತಂಗ, ಎಲ್ಲವನ್ನ ಬಿಟ್ಟು ಸರ್ವ ಸಂಘ ಪರಿತ್ಯಾಗಿಯಾಗಿ ಯಾವ್ದಾರ ಮಠಕ್ಕರ ಇಲ್ಲ ಯಾವ್ದಾರ ಹಿಮಾಲಯಕ್ಕೆ ಹೋಗಿ ಕುಂದ್ರನೇ ನಾವು ಅನ್ನುವಂಥದ್ದು ಒಳಗಿನಿಂದ ಒಂದು ಧ್ವನಿ ಬರ್ತದೆ. ಎಲ್ಲ ಬಿಟ್ಟು ಬಿಟ್ರೆ ಹೆಂಗ ಅನ್ನುವಂಥದ್ದು. ಇಂಥ ಅತಿ ಆಸೆ ಒತ್ತಡವನ್ನು ತಾಳಿಕೊಳ್ಳುವ ತಾಳ್ಮೆ ಆಗಲಿ, ದೃಢ ಮನಸ್ಸಾಗಲಿ ನಮ್ಮಂಥವ್ರಿಗೆ ಎಲ್ಲಿದ? ನನ್ನ ಮನಸ್ಸು, ನನ್ನ ಉದ್ದೇಶಗಳು, ನನ್ನ ಜೀವನದ ರೀತಿ ಲೆಕ್ಕಾಚಾರ ಎಲ್ಲವೂ ಕರೆಕ್ಟ್ ಆಗಿದ್ರೆ ನಾನು ಯಾಕೆ ಇಲ್ಲಿ ಬಂದು ಕುಂತು ಸಂಜೆ ಆದಗಳು ದೇವ ನನ್ನಿಂದ ಬದಲಿಸಲು ಅಂತ ಹೇಳ್ತಿದ್ದೆ. ಆರಾಮಾಗೇ ಇರ್ತಿದ್ನಲ್ಲ. ನನ್ನಲ್ಲಿ ಈ ಒತ್ತಡಗಳನ್ನ ತಾಳಿಕೊಳ್ಳುವ ಶಕ್ತಿ ಇಲ್ಲ, ತಾಳ್ಮೆನೂ ಇಲ್ಲ. ನನಗೆ ಯಾವಾಗ ಪ್ರೆಷರ್ ಉಂಟಾಗ್ತದ, ಒಳಗೆ ಯಾವಾಗ ಒತ್ತಡ ಬರ್ತದ, ನಾನು ಕುಡಿಯಕ್ಕೆ ಹೋಗ್ತೀನಿ. ಕುಡಿದುಗಳು ಎಟ್ ಕುಡ್ಬೇಕು ಅಟ್ ಕುಡ್ದು ಹೊಳೆ ಬರುದಿಲ್ಲ, ಮತ್ತಟ್ ಕುಡಿತೀನಿ. ಇನ್ನಟ್ಟು ಕುಡ್ದಿನಲ್ಲ ಅನ್ನುವಂಥದಕ್ಕೆ ಮತ್ತಟ್ ಕುಡಿತೀನಿ. ಇನ್ನು ಹೆಚ್ಚಿಗೆ ಕುಡ್ದ್ಬಿಟ್ನಪ್ಪ, ಬೇಡ ಭಾಳ ಕುಡ್ದ್ಬಿಟ್ನಪ್ಪ ಅಂತ ಮತ್ತೆ ಕುಡಿದು ಭಾಳ ಕುಡಿದಕ್ಕೆ ಫೀಲ್ ಮಾಡಿ ಕುಡ್ಕೊಳ್ತೀನಿ. ಹಂಗಾಗ್ಬಾರ್ದಾಗಿತ್ತು, ನಿನ್ನೆ 2 ಕ್ವಾರ್ಟರ್ ಒಮ್ಮೆಲೆ ಕುಡಿದ್ಬಿಟ್ಟೆ, ಹಂಗೆ ಕುಡಿಬಾರ್ದಾಗಿತ್ತು ಮರ, ಯಾಕೆ ಹಿಂಗೆ ಮಾಡಿದ್ ನಾವು ಮರ, ನಡಿ ಅಂತೇಳಿ ಮತ್ತೆ ಕುಡಿದು. ಅಂದ್ರೆ ಒತ್ತಡಗಳನ್ನ ನಿಭಾಯಿಸ್ಲಿಕ್ಕೂ ಕುಡಿತಿದ್ವಿ. ಅವುಗಳನ್ನ ತಾಳ್ಕೊಳಕ್ ಆಗ್ತಿರ್ಲಿಲ್ಲ ನಮಗೆ. ಆ ಪ್ರೆಷರ್ ಅನ್ನ, ಆ ಒತ್ತಡವನ್ನ, ಆ ಮಾನಸಿಕ ಸೆಳೆತವನ್ನ ನಮ್ಮಿಂದ ತಡೆಗಟ್ಟಕ್ ಆಗ್ತಿರ್ಲಿಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ಬಂದು ಕುಂತೀವಿ. ಯಾರು ಹೇಳಿದ ನಂತರ ಅಥವಾ ನಮಗೆ ನಾವು ತಿಳಿದುಕೊಂಡ ನಂತರ ಕುಡಿತವನ್ನ ದೂರ ಮಾಡಿ ಒಳ್ಳೆ ಜೀವನ ಮಾಡಿಬಿಟ್ಟು ಇಲ್ಲಿ ಯಾಕೆ ಬಂದು ಕುಂದಿರ್ತಿದ್ವಿ ನಾವು? ಇಲ್ಲ, ಕುಂದಿರ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಇಂಥ ಅತಿ ಆಸೆ ಒತ್ತಡವನ್ನು ತಾಳಿಕೊಳ್ಳುವ ತಾಳ್ಮೆ ಆಗಲಿ, ದೃಢ ಮನಸ್ಸಾಗಲಿ ನಮ್ಮಲ್ಲಿದ್ದ ಯಾರಿಗೈತಿ? ಎಲ್ಲದಕ್ಕೆ ಇಲ್ಲಿ ಬಂದು ಕೂತೀವಿ. ಮುಂದೆ ಓದಿ ಸರ್ ಪ್ಲೀಸ್. ನಾವು ಅನುಭವದಿಂದ ಅರಿತುಕೊಂಡಂತೆ ಒಂದೋ ನಾವು ಸಂಪೂರ್ಣ ಮನಸ್ಸಿನಿಂದ ಪ್ರಯತ್ನಿಸಬೇಕು ಅಥವಾ ರಸ್ತೆ ಬದಿಯಲ್ಲಿ ಬೀಳಬೇಕು. ನಮ್ಮ ಬೆಳವಣಿಗೆಯ ಈ ಹಂತದಲ್ಲಿ ನಾವು ಸರಿಯಾದುದನ್ನು ಮಾಡಲು ಅತಿ ಒತ್ತಡ ಹಾಗೂ ಒತ್ತಾಯಕ್ಕೆ ಒಳಗಾಗುತ್ತೇವೆ. ಆವಾಗ ಪ್ರಯತ್ನದ ಪ್ರಕ್ರಿಯೆಯಲ್ಲಿ ನಮಗಾಗುವ ನೋವನ್ನು ತಡೆದುಕೊಳ್ಳಬೇಕು ಅಥವಾ ನಮ್ಮ ಸೋಲಿನಿಂದ ಒದಗುವ ದಂಡನೆಯನ್ನು ಭರಿಸಬೇಕು. ಈ ಪ್ರಾರಂಭಿಕ ಹೆಜ್ಜೆಗಳನ್ನು ಅನಿವಾರ್ಯವಾಗಿ ಕೊಲ್ಲದ ಮನಸ್ಸಿನಿಂದ ತೆಗೆದುಕೊಳ್ಳುತ್ತೇವೆ. ಆದರೆ ಅದು ಒಂದು ಪ್ರಾರಂಭ ಎನ್ನುವುದು ಮುಖ್ಯ. ಇನ್ನೂ ಸಹ ವೈಯಕ್ತಿಕ ಗುಣನಡತೆ ಅಪೇಕ್ಷಿತವಾದುದು ಎಂದು ನಮಗೆ ಅನಿಸುವುದಿಲ್ಲವಾದರೂ ನಾವು ಬಚಾವಾಗಲು ಅಗತ್ಯದ ಅಸ್ತ್ರವೆನ್ನುವುದನ್ನು ಗುರುತಿಸಿಕೊಳ್ಳುತ್ತೇವೆ. ನಾವು ನೋಡಿಕೊಂಡಂತೆ ಅಥವಾ ನಮಗೆ ಇಲ್ಲಿ ಬಂದ ನಂತರ ನಾವು ಅನುಭವಗಳನ್ನ ಕೇಳಿದ ನಂತರ ನಮಗೂ ಕೂಡ ಆದ ಅನುಭವದಿಂದ ನಾವು ಅರ್ಥ ಮಾಡಿಕೊಂಡಿದ್ದೇನಪ್ಪ ಅಂದ್ರೆ ಸಂಪೂರ್ಣ ಮನಸ್ಸಿನಿಂದ ಪ್ರಯತ್ನಿಸಬೇಕು. ಸಂಪೂರ್ಣ ಮನಸ್ಸಿನಿಂದ ಮಾತ್ರ ನಾವು ಪ್ರಯತ್ನ ಮಾಡಿದಾಗ ಇದು ಕೆಲಸ ಆಗ್ತದೆ. ಸಂಪೂರ್ಣ ಮನಸ್ಸಿಲ್ಲದ ಮನಸ್ಸಿನಿಂದ ಬಂದು ಕೂತಾಗ ಕೆಲಸ ಆಗುದು. ಮಾಡಬಹುದು ನಾವಿಲ್ಲಿ ಬಂದ ನಂತರ ಗಟ್ಟಿಯಾಗಿ ತಳ ಊರಿ ಏನು ಹೇಳ್ತಾರ ಅದನ್ನ ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ಬದುಕಲಿಕ್ಕೆ ಮತ್ತೊಮ್ಮೆ ಬದುಕಲಿಕ್ಕೆ ಹೊಸ ಜೀವನವನ್ನು ಬದುಕಲಿಕ್ಕೆ ಹೊಸ ದಾರಿಯನ್ನು ನೋಡ್ಲಿಕ್ಕೆ ಗಟ್ಟಿ ಮನಸ್ಸು ಮಾಡಿ ಇಲ್ಲಿ ಕೂಡಬೇಕು, ಇಲ್ಲಿ ಪ್ರಯತ್ನ ಮಾಡ್ಬೇಕು ಒಳ್ಳೆ ಮನಸ್ಸಿನಿಂದ. ಇಲ್ಲ ಮತ್ ಹೋಗಿ ರೋಡಿಗೆ ಬೀಳ್ಬೇಕು.
ಎರಡಾಗೋದು. ಒಂದು ಸಂಪೂರ್ಣವಾಗಿ ಪ್ರಯತ್ನ ಮಾಡಬೇಕು, ಇಲ್ಲ ನಾವು ಹೋಗಿ ಬೀಳ್ಬೇಕು. ನಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತದ, ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರ ಅವ್ರು. ಬಟ್ ಅಗೇನ್ ವಿ ಆರ್ ಡ್ರೈವನ್ ಆನ್ ಬೈ ದ inescapable conclusion which we draw from AA experience ಅಂತ ಹೇಳ್ತಾರೆ. That we surely must try with a will or else fall by a wayside, road side. ಅಂದ್ರೆ wayside ಅಂದ್ರೆ ರೋಡ್ ಸೈಡ್, ದಾರಿ ಮಗ್ಲು ಬೀಳ್ಬೇಕು. ಯಾರಾಗ ಯಾವ್ದು ಮಾಡ್ತಾರೆ ನಿಮಗ್ ಬಿಟ್ಟಿದ್ದು ಅಂತ ನಮ್ಗೆ ಹೇಳ್ತಾರ ಅವ್ರು. ನಮ್ಮ ಅನುಭವ ಏನ್ ಹೇಳ್ತದ, ಅನುಭವ ಏನ್ ಹೇಳ್ತದ, ಅಥವಾ ನಾವು ಅರ್ಥಕೊಂಡಂಗೆ ಏನ್ ಹೇಳ್ತೇವೆ ಅಂದ್ರೆ, ಒಂದು, ನಾವು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾದ ಮನಸ್ಸಿನಿಂದ ಪ್ರಯತ್ನ ಮಾಡಬೇಕು, ಅಥವಾ ರಸ್ತೆ ಬದಿಯಲ್ಲಿ ಬೀಳಬೇಕು. ಎರಡರಾಗ ಒಂದು ಮಾಡಬೇಕು. ಸೊ ನಮ್ಮ ಈ ಹಂತದಲ್ಲಿ ನಾವು ಸರಿಯಾದದನ್ನ ಮಾಡಲು ಅತೀವ ಒತ್ತಡ ಹಾಗೂ ಒತ್ತಾಯಕ್ಕೆ ಒಳಗಾಗ್ತೇವೆ. ಒತ್ತಡ ಬರ್ತದೆ, ಇಲ್ಲ ನಂಗಿಲ್ಲ. ಇದಷ್ಟು ಸರಳ ಮಾನಸಿಕ ಸೆಳೆತ ಹೋಗುದಿಲ್ಲ. ಕುಡಿತದ ಮಾನಸಿಕ ಸೆಳೆತ ಹೇಳ್ತದ, ಸಾಕಷ್ಟು ಸಲ ನಮ್ಗೆ ಹೇಳ್ತದ, ಇದೆಲ್ಲ ಯಾಕೆ ಬೇಕಲೇ ನಿನಗೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂತ ಇದ್ದು ಬಿಡು. ಅನಾಹುತಾಬ್ರಿ ಇವ್ರ ಕಡೆ ಮೀಟಿಂಗ್ ಅಂತ, ಮೆಂಬರ್ ಅಂತ, ಅದು ಅಂತ ಇದು ಅಂತ, ಹೆಜ್ಜೆಗಳು, ಪರಂಪರೆಗಳು, ದೈನಂದಿನ ಪ್ರತಿಬಿಂಬಗಳು, ಬಿಗ್ ಬುಕ್, ಕನ್ವೆನ್ಷನ್ಗಳಂತ, ವಾರ್ಷಿಕೋತ್ಸವ ಅಂತ, ಕುಡುಕರೆಲ್ಲ ಸೇರ್ತಾರಂತ, ಭಾಷಣ ಬರೀತಾರ, ಯಾಕೆ ಬೇಕಲೇ ಇದೆಲ್ಲ ಅನ್ನುವಂಥದ್ದು ಹೇಳ್ತದ. ಸಾಕಷ್ಟು ಸಲ ಬಂದವ್ ಇಂಥ ಯೋಚನೆ, ಯಾಕೆ ಬೇಕಪ್ಪ ಇವೆಲ್ಲದರಿಂದ ದೂರ ಹೋಗ್ಬೇಕಂತೇಳಿ ಬರ್ತದೆ. ಯಾಕೆ ಬರ್ತದ ಅಂದ್ರೆ ಕಪಟಿ ಮನಸ್ಸದು, ಕಪಟಿ ಗೊಂದಲಮಯ ಶಕ್ತಿಶಾಲಿ ಅನ್ನುವಂಥದ್ದು ಏನದಲ್ಲ, ಆ ರೋಗ ಕಪಟತನವನ್ನ ಮಾಡ್ತದ, ನಮ್ಮಲ್ಲಿ ಗೊಂದಲ ಮೂಡಿಸ್ತದ. ಕೊನೆಗೆ ಏನ್ ಮಾಡ್ತದ ಅಂದ್ರೆ ಅದು ಶಕ್ತಿಶಾಲಿ ಆಗಿದ್ದರಿಂದ ಯಾವಾಗ್ಲೂ ಕೂಡ ಅದು ಶಕ್ತಿಶಾಲಿ ಆಗಿರ್ತದೆ. ಯಾವಾಗ್ಲೂ ಕೂಡ, ಇವತ್ತಲ್ಲ ಇನ್ನು 1000 ವರ್ಷಕ್ಕೆ ಹೋದ್ರು ಕೂಡ ಮಧ್ಯ ಅದು ಶಕ್ತಿಶಾಲಿನೇ. ಅದು ಎಂತ ಮನುಷ್ಯನನ್ನು ಕೆಡುತ್ತದೆ. ಮಿತಿ ಮೀರಿದಾಗ ಅದು ಎಲ್ಲರನ್ನು ಕೆಡಬೇಯ್ತು, ಹೊರತಾಗಿ ಯಾರನ್ನು ಜೋಕಾಲಿ ಆಡಿಸಿಲ್ಲ. ಬಾಪ ನಿನಗೊಬ್ಬಂಗ್ ಸ್ಪೆಷಲ್ ಆಗಿ ಜೋಕಾಲಿ ಆಡಿಸ್ತೀನಿ, ನಿನ್ನ ಕೆಡುವುದಿಲ್ಲ ಅಂತ ಹೇಳಿ ಮಾಡಿಲ್ಲ. ಅದು ಎಲ್ಲರಿಗೂ ಕೆಡಬೇಕು. ಸೊ ಇಂಥ ಸಮಯದಲ್ಲಿ ನಮಗೆ ಒತ್ತಡ ಆಗ್ತದ, ಯಾಕೆ ಬೇಕಪ್ಪ ಇದೆಲ್ಲ ಅಂತ ಹೇಳಿ. ಅವಾಗ ನಾವೇನ್ ಮಾಡ್ಬೇಕು, ನಮ್ಮ ಈ ಪ್ರಯತ್ನವನ್ನ ನಾವೇನ್ ಮಾಡಕತ್ತೀವಲ್ಲ, ಈ ಪ್ರಯತ್ನದಲ್ಲಿ ಆಗುವಂತ ನೋವನ್ನ ಫಸ್ಟಿಗೆ ನಾವು ತಡೆದುಕೊಳ್ಬೇಕು, ತಡ್ಕೋಬೇಕು. ಮೊದಲಿಗೆ ಅದು ಸರಳ ಆಗ್ತೈತಾನ. 1, 2, 3 ದಿವಸ ಈ ಆಲ್ಕೋಹಾಲಿನಿಂದ ದೂರ ನಿಂತ ಆಗುವಂತ ತೊಂದರೆಗಳು, ಬರುವಂತ ಯೋಚನೆಗಳು, ಕೈ ನಡುಕುಗಳು, ಮನಸ್ಸಿನಲ್ಲಿ ಬರುವಂತ ಗಾಬರಿಗಳು, ಅವೇನೆಲ್ಲ ಹೇಳ್ತಾರ, ವಿತ್ಡ್ರಾವಲ್ ಸಿಂಡ್ರೋಮ್ಸ್ ಅವೆಲ್ಲ ಹೇಳ್ತಾರ. ಅವೆಲ್ಲ ತಡ್ಕೊಳಕ್ ಅಷ್ಟು ಸರಳ ಆಗ್ತದನ್ನು ನಗುವುದಿಲ್ಲ. ಅವಾಗೆಲ್ಲ ನೋವಾಗ್ತದ ನಮ್ಗೆ. ಆ ನೋವನ್ನ ನಾವು ತಡೆದುಕೊಳ್ಬೇಕು, ಅಥವಾ ನಮಗ್ ಸಿಗುವಂತ ದಂಡನೆಯನ್ನ ನಾವು ಭರಿಸಬೇಕು. ನಮ್ಮ ಸೋಲಿನಿಂದ ಒದಗುವ ದಂಡನೆಯನ್ನ ನಾವು ಭರಿಸಬೇಕು. ನಾವು ಭರಿಸಿ ನಮಗೂ ಒಳಗೆ ಹೋಗದಿದ್ರು ಒಂದು 72 ದಿನ ಒಳಗೆ ಹೋಗದಿದ್ರು ಸ್ನೇಹಿತರೆ. 72 ದಿನ ಐತೆ, ಅವೆಲ್ಲ ಪನಿಷ್ಮೆಂಟ್ ಇದ್ದಂಗ. ಒಳಗೆ ಹೋಗದಿದ್ರು ನಾವು ಪನಿಷ್ಮೆಂಟ್ ಅವಾಗ ಅನ್ಕೋತಿದ್ದೆ, ಹಂಗಂತ ಹೇಳಿ ಪನಿಷ್ಮೆಂಟ್ ಅಂತ ಹೇಳಿ ಅನ್ಕೋತಿದ್ದೆ. ಬಟ್ ಅದು ಬೆಳವಣಿಗೆಯ ನೋವು. ಅದು ಆ ಬೆಳವಣಿಗೆ ನೋವು. ಯಾವ ಮನುಷ್ಯನು ಕೂಡ ನೋವು ಪಡೆದ ಹೊರಗಡೆ ಬಂದಿಲ್ಲ, ಈ ಜಗತ್ತಿನೊಳಗೆ ಬಂದಿಲ್ಲ. ಇಲ್ಲಿ ಬಂದ ನಂತರ ಎಲ್ಲ ಸಂತೋಷವಾದದ್ದು ಏನು ಸುಂದರವಾದದ್ದು ಎಲ್ಲವನ್ನ ನೋಡಿದ್ವಿ. ಇಲ್ಲಿ ಕೂಡ ಅದನ್ನೇ ಹೇಳ್ತಾರ ಅವ್ರು. ನಾವು ಯಾವಾಗ ಆಲ್ಕೋಹಾಲ್ನಿಂದ ಸೋಲನ್ನು ಒಪ್ಕೋತೀವಿ, ಅದು ಒಂಥರ ಪನಿಷ್ಮೆಂಟ್. ಅದೇನು ಕೊಟ್ಟೈತೆ ಅದನ್ನ ತಗೊಂಡಿವಿ. ಕೆಲವೊಬ್ರು ಬಹಳ ಅದೃಷ್ಟವಂತರು, ಯಾವುದೇ ದಂಡನೆ ಗಿಂಡನೆ ಇಲ್ಲಾರ್ದೆ ಬಂದಾರ ಒಳಗಡೆ, ಬಹಳ ಬೆಸ್ಟ್. ಕಾರ್ಯಕ್ರಮದಲ್ಲಿ ಆರಾಮಾಗಿ ದೇವ್ರು ಬಂದಂಗೆ ಬಂದ್ರು, ಇಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ರು, ಬಹಳ ಒಳ್ಳೇದಂತವ್ರು. ಹಂಗಂತೇಳಿ ನಾ ಏನ್ ರಿಯಾಜನಾಗಿದ್ದು ಅನುಭವಿಸಿ ಬಂದವ್ರಿಗೆ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ದಂಡನೆಗೆ ಅಥವಾ ಪನಿಷ್ಮೆಂಟಿಗೆ ಒಳಗಾಗಿವೆ ಅಂತ ನಮಗ್ ಅನಿಸ್ತಿತ್ತು ಕೆಲವೊಮ್ಮೆ. ಬಟ್ ಹಂಗಲ್ಲ. ಪ್ರಾರಂಭಿಕ ಹೆಜ್ಜೆಗಳು ಇವೆಲ್ಲವೂ ಏನಂದ್ರೆ ಈ ನೋವಿನ ಬೆಳವಣಿಗೆ. ನೋವು ಏನಾಗ್ತದ, ಈ ಬೆಳವಣಿಗೆ ನೋವು ಅಂತ ಹೇಳ್ತೇವೆ. ಯಾವಾಗ ಮನುಷ್ಯ ಬೆಳಿತಾನ ಅವಾಗ ನೋವು ಅನುಭವಿಸಿರ್ತಾನ. ಅವತ್ತ ನೋವು ಅನುಭವಿಸಿದಕ್ಕೆ ಇವತ್ತು ಗಟ್ಟಿಯಾಗಿ ಕುಂತೀನಿ 7 ವರ್ಷ ಆದ್ರ. ಅವತ್ತ ಕರೆಕ್ಟ್ ಆಗಿ ನೋವು ಅನುಭವಿಸಿ ಅದನ್ನ ತಿಳ್ಕೊಲಾರ್ದ, ಯಾಕೆ ಇವರೆಲ್ಲ ಇದನ್ನ ಹೇಳ್ತಾ ಇದಾರ, ನನಗೆ ಯಾಕೆ ಇವರೆಲ್ಲ ಹಿಂಗ್ ಮಾಡ್ಯಾರ, ನಾನ್ ಯಾಕೆ ಬಂದು ಇಲ್ಲಿ ಒಳಗ್ ಕುಂದಿರ್ತೀನಿ, ನನಗೆ ಯಾಕೆ ಬಂದು ಒಳಗ್ ಹಾಕ್ಯಾರ ಅಂತೆಲ್ಲ ಯೋಚನೆ ಮಾಡಿ ಹೊರಗಡೆ ಬಂದು ಇವ್ರನ್ನೆಲ್ಲ ಏನ್ ಮಾಡ್ತೀನಿ ನೋಡಂತ ಅಡ್ಡಾಡಿದ್ರೆ ಬಹುಶಃ ನಾನೂ ಇರ್ತಿರ್ಲಿಲ್ಲ. ಈ ಮಾತುಗಳು ಕೇಳಕ್ಕಲ್ಲ,
ಹೇಳಕ್ಕೆ ಇರ್ತಿರ್ಲಿಲ್ಲ, ಇನ್ನು ಕೇಳೋದು ಎಲ್ಲಿದೆ ಬಂತು, ಹೇಳಕ್ಕೆ ಇರೋತಿದ್ದಿಲ್ಲ, ನಾನೇ ಇರ್ತಿದ್ದಿಲ್ಲ. ಅದೇ ಅಹಂಕಾರ, ಅದೇ ಸೋಲನ್ನು ಒಪ್ಪಿಕೊಳ್ಳದೆ ಇರುವುದು, ಅದೇ ಅಸಹಾಯಕತೆಯನ್ನು ಕೊಳ್ಳದೆ ಇರುವಂತ ಗುಣ ನನ್ನಲ್ಲಿ ಇದ್ದಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ, 100% ಇರ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾರ, ಅದು ಬೆಳವಣಿಗೆ ಆಗುವ ಮುಂದೆ ಒಂದು ಬೀಜ ಭೂಮಿಯಿಂದ ಹೊರಬರ್ಬೇಕಾದ್ರೆ ತುಸ ಕಷ್ಟಪಡ್ತದನ್ನೋದು ಇಲ್ಲ. ಹಂಗೆ ಬೇರೆ ಬೇರೆ ಎಲ್ಲ ಹುಟ್ಟುವಿಕೆಗೆ ಎಲ್ಲ ಬೆಳವಣಿಗೆ ನೋವು ಇರೋದೆ. ಅದನ್ನ ಅವ್ರಲ್ಲಿ ಹೇಳ್ತಾರ, ಆ ದಂಡನೆಗೆ ನಾವು ಏನು ಆ ದಂಡನೆಯನ್ನ ಭರಿಸಬೇಕು. ಪ್ರಾರಂಭಿಕ ಹೆಜ್ಜೆಗಳನ್ನು ನಾವು ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ತೆಗೆದುಕೊಳ್ತೇವೆ. ಬಟ್ ಯಾವಾಗ ಅದು ಕೇವಲ ಇದೊಂದು ಪ್ರಾರಂಭ ಮಾತ್ರ, ಈ ಒಂದಿಷ್ಟು ನೋವು ಅನುಭವಿಸ್ತೀವಿ ಫಸ್ಟ್ ಯಾಕೆ ಬೇಕಂತ ಹೇಳಿ. ಆದ್ರೆ ಯಾವಾಗ ಇದು ರೂಢಿ ಆಗ್ತದ, ಇದು ಪೇನು ಆಗಂಗಿಲ್ಲ, ನೋವು ಆಗಂಗಿಲ್ಲ, ಇದ್ರೊಳಗಿರುವಂತ ಆನಂದನೇ ಬೇರೆ. ಅದು ಪ್ರಾರಂಭ ಮಾತ್ರ ಎನ್ನುವುದು ಮುಖ್ಯ. ಇನ್ನು ಸಹ ವೈಯಕ್ತಿಕ ಗುಣನಡತೆ ಅಪೇಕ್ಷಿತವಾದದ್ದು ಎಂದು ನಮಗೆ ಅನಿಸಿಲ್ಲವಾದರೂ ನಾವು ಬಚಾವಾಗಲು ಅಗತ್ಯದ ಅಸ್ತ್ರವನ್ನುವುದನ್ನು ನಾವು ಗುರುತಿಸಿಕೊಳ್ತೀವಿ. ಕೆಲವೊಂದಿಷ್ಟು ಇರ್ತಾವು, ಅವು ನಮಗ್ ಬೇಡ ಅಂತ ಅನಿಸಿದ್ರು ಕೂಡ ಗುರುತು ಮಾಡ್ಕೋತೀವಿ. ಕೆಲವೊಂದಿಷ್ಟು ದಿನ ಅವು ಹೋಗುದಿಲ್ಲ. ಬಟ್ 100% ಈ ಕಾರ್ಯಕ್ರಮದಲ್ಲಿ ನಾವು ಪ್ರಯತ್ನ ಮಾಡ್ತಾನೆ ಇದ್ರೆ ಅವು 100% ಆಗಿ ಹೋಗ್ತಾವ ಅನ್ನುವಂಥದ್ದನ್ನು ಆಗ್ತದೆ. ಅದ್ರ ಜೊತೆಗೆ ನಮಗಿಲ್ಲಿ ಒಂದು ಅಸ್ತ್ರನೂ ಸಿಗ್ತದೆ, ಯಾವ ಗುಣವನ್ನ, ಯಾವ ನ್ಯೂನ್ಯತೆಯನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು. ಯಾವ ಅಹಂಕಾರ ಇತ್ತು, ಜಂಬ ಇತ್ತು, ಸೆಲ್ಫ್ ಪ್ರೈಡ್ ಅಂತ ಹೇಳ್ತೀವಿ, ಸ್ವಾಭಿಮಾನ ಅನ್ನುವಂತ ಹೆಸರು ಏನು ಕೊಟ್ಟಿದ್ವಿ ಆ ಅಹಂಕಾರಕ್ಕೆ ಬದಲಿಗೆ ಇವತ್ತು ವಿನಯತೆ ಬಂದು ನಿಂತದ್ದು. ಇದೊಂದು ಅಸ್ತ್ರ. ಅಹಂಕಾರಕ್ಕೆ ವಿನಯತೆನೇ ಅಸ್ತ್ರ. ಭಯಕ್ಕೆ ಧೈರ್ಯ ಹೆಂಗ ಅಸ್ತ್ರ, ಹಂಗ ಅಹಂಕಾರಕ್ಕೆ ವಿನಯತೆನೇ ಅಸ್ತ್ರ. ಇಲ್ಲಿ ನಮಗೊಂದು ಅಸ್ತ್ರ ಸಿಕ್ಕದ ಅನ್ನುವಂಥದ್ದು ನಮ್ಗೆ ಗುರುತಾಗಿದೆ ಸ್ನೇಹಿತರೆ. ಹಿಂಗಾಗಿ ಮುಂದೆ ಓದಿ ಸರ್, ಇದೇನಾಗ್ತದೆ. ನಮ್ಮ ದೋಷಗಳನ್ನು ಕೂಲಂಕುಷವಾಗಿ ನೋಡಿದಾಗ, ಅವುಗಳನ್ನು ಇನ್ನೊಬ್ಬರೊಡನೆ ಚರ್ಚಿಸಿದಾಗ, ಅವುಗಳು ನಮ್ಮಿಂದ ದೂರವಾಗುವುದನ್ನು ನಾವು ಅಪೇಕ್ಷಿಸಿದಾಗ ವಿನಮ್ರತೆಗೆ ಒಂದು ಹೊಸ ಮತ್ತು ವಿಶಾಲವಾದ ಅರ್ಥವನ್ನು ಕಾಣುತ್ತೇವೆ. ಇಷ್ಟರೊಳಗೆ ನಮ್ಮ ತೀವ್ರವಾದ ದೋಷಗಳಿಂದ ನಾವು ಸ್ವಲ್ಪ ಮುಕ್ತಿ ಪಡೆದಿರಬಹುದು. ಕೆಲವೊಮ್ಮೆ ನಾವು ನಿಜವಾದ ಮಾನಸಿಕ ಶಾಂತಿಯ ಅನುಭವವನ್ನು ಪಡೆದಿರಬಹುದು. ನಮ್ಮಲ್ಲಿ ಹೆಚ್ಚಿನವರು ಅನುಭವಿಸಿರುವುದು ಬರಿಯ ಕಾತುರತೆ, ಉದ್ವೇಗ ಮತ್ತು ಖಿನ್ನತೆ. ಅಂತಹ ನಮಗೆ ಈ ಶಾಂತಿಯ ಕ್ಷಣಗಳು ಅಮೂಲ್ಯ ಉಡುಗೊರೆಯಾಗುತ್ತದೆ. ಏನೋ ಹೊಸತನ್ನು ನಮ್ಮ ಜೀವನದಲ್ಲಿ ಸೇರ್ಪಡೆ ಮಾಡಿದ ಅನುಭವವಾಗುತ್ತದೆ. ಈ ಮೊದಲು ನಾವು ಅರ್ಥೈಸುವಿಕೆಯಂತೆ ವಿನಮ್ರತೆ ಎಂದರೆ ಅಭಿಮಾನವನ್ನು ಬದಿಗಿಟ್ಟು ವಿಧೇಯತೆಯನ್ನು ಪಾಲಿಸುವುದು ಎಂದಿತ್ತು. ಆದರೆ ಇವಾಗ ವಿನಮ್ರತೆಯು ಅದಕ್ಕಿಂತ ಹೆಚ್ಚಿನದಾಗಿದ್ದು, ನಮಗೆ ಸಮಚಿತ್ತವನ್ನು ಕೊಡಲು ಬೇಕಾದ ಪೌಷ್ಟಿಕ ವಸ್ತು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಲಾಸ್ಟ್ ಸೆಂಟೆನ್ಸ್ ಎಷ್ಟು ಚಂದ ಇದೆ ನೋಡ್ರಿ. ನಮಗೆ ಸಮಚಿತ್ತತೆಯನ್ನ ಅಥವಾ ನಮಗೆ ಸ್ಥಿಮಿತತೆಯನ್ನು ಕೊಡಲು ಬೇಕಾದಂತ ಪೌಷ್ಟಿಕ ವಸ್ತು ಇದು ವಿನಮ್ರತೆ ಅನ್ನುವಂಥ. ನಮ್ಮ ಎಲ್ಲ ದೋಷಗಳನ್ನ, ನಮ್ಮ ಎಲ್ಲ ನ್ಯೂನ್ಯತೆಗಳನ್ನ ನಾವು ಕುಲಂಕುಷವಾಗಿ ಶೋಧನಾತ್ಮಕವಾಗಿ ನೋಡಿದಾಗ, ಅವುಗಳನ್ನ ಇನ್ನೊಬ್ಬರೊಡನೆ ಚರ್ಚೆ ಮಾಡಿದಾಗ, ಅವುಗಳು ನಮ್ಮಿಂದ ದೂರವಾಗುವುದನ್ನು ನಾವು ಬೇಡಿಕೊಂಡಾಗ ಅಥವಾ ನಾವು ಸಿದ್ಧರಿದ್ದಾಗ ಅಥವಾ ಅಪೇಕ್ಷಿಸಿದಾಗ, ಎಲ್ಲವನ್ನ ಮಾಡಿದಾಗಿದು 4 ಬರೀಬೇಕು, 5 ಇನ್ನೊಬ್ಬರುಗಡೆ ಚರ್ಚೆ ಮಾಡ್ಬೇಕು, ದೇವ್ರ ಹತ್ರ ಹೇಳ್ಕೊಂಡಿರ್ತೀರಿ, ನಿಮಗೆ ನೀವು ಹೇಳ್ಕೊಂಡಿರ್ತೀರಿ, ದೇವ್ರ ಹತ್ರ ಹೇಳ್ಕೊಂಡಿರ್ತೀರಿ. ಅದ್ರ ಜೊತೆಗೆ ಇನ್ನೊಬ್ಬ ಮಾನವನೊಡನೆ ಚರ್ಚೆ ಮಾಡಿದಾಗ ಅವೆಲ್ಲವೂ 5ನೇ 6ನೇ ಹೆಜ್ಜೆ ಒಳಗೆ ನಮಗೆ ರೆಡಿ ಅದೀನಿ, ಇವೆಲ್ಲವೂ ನಮ್ಮಿಂದ ದೂರವಾಗುವುದು, ನಾನು ರೆಡಿ ಅದೀನಿ, ಇವೆಲ್ಲವನ್ನ ದೂರ ಮಾಡಪ್ಪ ಅಂತ ಹೇಳಿ ನಾವು ಆಸೆ ಪಟ್ಟಾಗ ವಿನಮ್ರತೆಗೆ ಒಂದು ಹೊಸ ವಿಶಾಲವಾದ ಅರ್ಥ ಬರ್ತದ. ಹೊಸ ಅರ್ಥ ನಾನು ಹೇಳ್ತಾ ಇದ್ದೀನಿ, ನಮಗ್ ಗೊತ್ತಾಗ್ತದ. 5, 6, 7 ಬಂದಾಗ ಇಷ್ಟರೊಳಗೆ ನಮಗೊಂದಿಷ್ಟು ಏನೇನು ದೋಷಗಳಿದ್ದು, ನಮ್ಮಲ್ಲಿ ಏನೇನೇ ಕೊರತೆಗಳಿದ್ದು ಕೆಲವೊಂದಿಷ್ಟು ನಮ್ಮಿಂದ ದೂರ ಹೋಗಿರ್ತಾವ. ಸುಳ್ಳು ಹೇಳೋದು ಬಿಟ್ಟಿರ್ಬೋದು, ಮೋಸ ಮಾಡೋದು ಬಿಟ್ಟಿರ್ಬೋದು, ಕರೆಕ್ಟ್ ಆಗಿರೋದನ್ನ ಕಲ್ತಿರ್ಬೇಕು, ವೈಯಕ್ತಿಕವಾಗಿ ಸಂಬಂಧಗಳನ್ನ ಸುಧಾರಿಸ್ಕೊಂಡಿರ್ಬೇಕು. ಸಾಕಷ್ಟು ವಿಷಯಗಳದಾವ್, ಸಾಕಷ್ಟು ಬದಲಾವಣೆಗಳು ಇಲ್ಲಿ ಆಗಿರ್ತಾವ. ಸ್ವಲ್ಪ ಮುಕ್ತಿ ಪಡೆದಿರ್ತೀವಿ. ಕೆಲವೊಮ್ಮೆ ನಾವು ನಿಜವಾದ ಮಾನಸಿಕ ಶಾಂತಿನೂ ಅನುಭವ ಪಟ್ಟಿರ್ತೀವಿ, ಇಲ್ಲ ಅಂತಲ್ಲ. ನಮ್ಮಲ್ಲಿ ಹೆಚ್ಚಿನವ್ರು ಹೇಳ್ತಾರ, ಅನುಭವಿಸೋ ಬರೀ ಕಾತುರತೆ ಇತ್ತು, ನಮ್ಗೆ ಉದ್ವೇಗ ಇತ್ತು, ಖಿನ್ನತೆ ಇತ್ತು ಬದುಕಲ್ಲಿ. ಮೊದಲಿಗೆ ಬಾರ್ ಯಾವಾಗ ತೆಗಿತೈತೋ ಇಲ್ಲಂತ ಕಾತುರದಿಂದ ಕಾಯ್ತಿದ್ದು. ಯಾವುದೇ ಒಂದು ಟೆನ್ಷನ್ ಆದ್ರೆ ಕಾತುರತೆ ಇರ್ತಿತ್ತು, ಭಯಂಕರ ಟೆನ್ಷನ್, ಉದ್ವೇಗ ಇರ್ತಿತ್ತು. ಏನಾಕತ್ತೋ ಏನಿಲ್ಲ, ಏನಾಕತ್ತೋ ಏನಿಲ್ಲ. ನಾವ್ ಅನ್ಕೊಂಡಿದ್ ಕೆಲಸ ಆಗ್ಲಿ ಎಕ್ದಮ್ ಡಿಪ್ರೆಸ್ ಆಗಿಬಿಡ್ತಿದ್ವಿ.
ಅಂತ ಎಲ್ಲ ಕ್ಷಣಕ್ಕಿತ್ತು. ಅಂತ ಹೆಂಗಿದ್ದಂತಹ ನಮಗೆ ಇವತ್ತಿನ ಈ ಶಾಂತಿಯ ಕ್ಷಣಗಳು ನಮ್ಮ ಬದುಕಿನ ಅಮೂಲ್ಯವಾದ ಒಂದು ಕೊಡುಗೆಗಳಾಗ್ಯಾವ ಸ್ನೇಹಿತರೆ. ಶಾಂತಿಯುತ ಬದುಕು, ಶಾಂತಿಯ ಕ್ಷಣ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೇವೆ, ಹೊಟ್ಟೆ ತುಂಬ ಊಟ ಮಾಡ್ತೇವೆ, ರಾತ್ರಿ ಕನಸುಗಳು, ರಾತ್ರಿ ಎಚ್ಚರ ಆಗೋದಿಲ್ಲ, ಒದ್ದಾಟ ಇಲ್ಲ, ಜಗದಾಟ ಇಲ್ಲ, ಆರಾಮಾಗಿ ನಿದ್ದೆ ಮಾಡ್ತೇವೆ, ಆರಾಮಾಗಿ ಊಟ ಮಾಡ್ತೇವೆ. ಇವೆಲ್ಲ ಶಾಂತಿ ಕ್ಷಣಗಳು. ಇವು ಸಿಗಬೇಕಲ್ಲ, ಇವು ನಮ್ಮ ಬದುಕಿನ ಅಮೂಲ್ಯ ಉಡುಗೊರೆಗಳಾಗ್ಯಾವ. ಎಲ್ಲ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ, ಚೈತನ್ಯದ ರೂಪದ ಮಾಡ್ಬೇಕನ್ನುವಂಥ ಮನಸ್ಸದ, ಕೆಲಸ ಮಾಡ್ಬೇಕನ್ನುವಂಥ ಧೈರ್ಯ ಅದ. ಇವು ಎಲ್ಲವೂ ಬರುವುದು ಇದರಿಂದಾಗಿ ಸ್ನೇಹಿತರೆ. ಎಲ್ಲವೂ ವಿನಯತೆ ಬಂದ ನಂತರ ನಮ್ಮ ಬದುಕಲ್ಲಿ ಏನೋ ಹೊಸದಾದ ಒಂದಷ್ಟು ವಿಷಯಗಳು ನಮ್ಮಲ್ಲಿ ಸೇರ್ಪಡೆ ಆಗ್ತವೆ. ಮೊದಲು ನೋಡಿದ ಅರುಣನೇ ಬೇರೆ, ಇವತ್ತು ನೋಡುವ ಅರುಣನೇ ಬೇರೆ. ಏನೋ ಹೊಸತು ಯಾವುದೋ ಹೊಸ ವಿಷಯ ನಮ್ಮಲ್ಲಿ ಸೇರ್ಕೊಳ್ತದ, ಅದು ನಮ್ಮ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತದೆ, ನಮ್ಮ ಗುಣ ನಡತೆಯಲ್ಲಿ ಕಾಣ್ತದೆ, ನಮ್ಮ ಮಾತಿನಲ್ಲಿ ಕಾಣ್ತದೆ, ನಮ್ಮ ಬಿಹೇವಿಯರ್ಗಳಲ್ಲಿ ಕಾಣ್ತದೆ, ನಮ್ಮ ಜೀವನದಲ್ಲಿ ಅವು ಕಾಣ್ತವೆ. ಎಲ್ಲವೂ ನಮ್ಮ ಜೀವನದಲ್ಲಿ ಸೇರ್ಪಡಿಸಿದಂಗೆ ಅನುಭವ ಆಗ್ತದ. ನಾವು ಅದಕ್ಕೆ ಹೇಳ್ತಾರ ಅವ್ರು, ವಿನಮ್ರತೆ ಅಂದ್ರೆ ಆತ್ಮಾಭಿಮಾನವನ್ನ ದೂರ ಇಡುದಲ್ಲ, ಅಹಂಕಾರದಿಂದ ಇರುದಂತಲ್ಲ, ಮುರಿದಂತಲ್ಲ, ಸೊಕ್ಕು ಮುರಿದಂತಲ್ಲ. ನಮಗಿತ್ತದು ಆತ್ಮಾಭಿಮಾನವನ್ನು ಬದಿಗಿಟ್ಟು ನಾವು ವಿಧೇಯರಾಗಿ ಏನದು ಫೇತ್ಫುಲಿ ಅಂತ ಅದನ್ನ ಪಾಲಿಸ್ಬೇಕಂತೇನಿಲ್ಲ. ಅವಾಗ ಹಂಗಿತ್ತು. ಆತ್ಮಾಭಿಮಾನವನ್ನು ಬಿಟ್ಟು ಎಲ್ಲವನ್ನು ಮಾಡ್ಬೇಕಪ್ಪ ಅನ್ನುವಂಗಿರ್ತತ್ತು, ಹಂಗ ಅನಿಸ್ತಿತ್ತು. ಆದ್ರೆ ಇವಾಗ ಈ ವಿನಮ್ರತೆ ಅನ್ನುವಂಥದ್ದು ಇದೆಲ್ಲದಕ್ಕಿಂತ ಹೆಚ್ಚಾಗಿದ್ದು. ಏನು ಮೇಲೆ ಹೇಳಿವಲ್ಲ ಅವೆಲ್ಲದಕ್ಕಿಂತ ಹೆಚ್ಚಾಗಿದ್ದು ವಿನಮ್ರತೆ. ನಮಗೆ ಸ್ಥಿಮಿತತೆ ಕೊಡಲು, ನಮಗೆ ಸಮಚಿತ್ತತೆಯಿಂದ ಬದುಕಲು ಬೇಕಾದಂತ ಪೌಷ್ಟಿಕ ಆಹಾರ ಇದು ಅಂತ ಹೇಳ್ತಾರೆ ಕೊನೆಗೆ. ಇದನ್ನ ನಾವಿಲ್ಲಿ ತಿಳ್ಕೊಂಡಿವಿ ಸ್ನೇಹಿತರೆ. ಇಲ್ಲಿ ಬಂದ ನಂತರ ನಮಗೂ ಕೂಡ ವಿನಮ್ರತೆ ಬಗ್ಗೆ ಎಷ್ಟೊಂದು ವಿಷಯಗಳು ಗೊತ್ತಿರ್ಲಿಲ್ಲ. ವಿನಮ್ರತೆಯಿಂದ ಏನೇನು ಆಗ್ತದ ಬದುಕಲ್ಲಿ ಅದನ್ನು ನಾಟಕೀಯವಾಗಿನೂ ನಾವು ಪ್ರದರ್ಶಿಸಿಲ್ಲ. ಮತ್ತ 100% ಮುಖವಾಡ ಹಾಕೊಂಡು ವಿನಮ್ರತೆ ಪರಿಚಿಲ್ಲ. ಯಾವ ದಾಟಿಯಲ್ಲಿ ಹೇಗೆ ಮಾತನಾಡಬೇಕು, ದೃಢಚಿತ್ತದಿಂದ ಅತ್ಯಂತ ವಿನಯಭರಿತ ಶಬ್ದಗಳಿಂದನೇ ನಾವು ಮಾತನಾಡಿದ್ದು, ಬಿಹೇವಿಯರ್ ಮಾಡಬೇಕು. ಯಾವುದೇ ತರ ಉಡಾಫೆಗಳಿಲ್ಲ, ಯಾವುದೇ ತರ ಅಹಂಕಾರಗಳನ್ನ ಮಾಡುವುದಿಲ್ಲ. ಅದು ಮನೆಯಲ್ಲಾಗ್ಲಿ, ಕೆಲಸದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ. ಇದನ್ನ ಬಿಟ್ಟರೆ ಎಲ್ಲಿರ್ತೀವಿ? ಕಾರ್ಯಕ್ರಮದಲ್ಲೂ ಕೂಡ ವಿನಯತೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದ, ಪ್ರಮುಖ ವಿಷಯ ಕೂಡ. ಎಲ್ಲಿ ಕೂಡ ನೀವು ಎಷ್ಟು ವಿನಮ್ರತೆಯಿಂದ ಜೀವನ ಮಾಡ್ತೀರಿ ಅಷ್ಟು ಒಳ್ಳೆ. ವಿನಯತೆ ಅಥವಾ ವಿನಮ್ರತೆ ಅನ್ನೋದು ನಮ್ಮ ವೀಕ್ನೆಸ್ ಅಲ್ಲ. ಇಟ್ ಈಸ್ ನಾಟ್ ಅವರ್ ವೀಕ್ ಪಾಯಿಂಟ್. ವಿನಯತೆ ಅನ್ನುವಂಥದ್ದು, ವಿನಮ್ರತೆ ಅನ್ನುವಂಥದ್ದು ನಮ್ಮ ಸ್ಟ್ರೆಂತ್, ನಮ್ಮ ಶಕ್ತಿ. ನಮ್ಮ ಸ್ಟ್ರೆಂತ್ ಅನ್ನು ನಾವು ಇನ್ನಷ್ಟು ಬಲಗೊಳಿಸೋಣ, ಈ ವಿನಯತೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಮಾತಿಗೆ ಇಲ್ಲಿ ವಿರಾಮ ಕೊಡೋಣ. ನಾಳೆಗೆ ಮತ್ತೆ ಇದನ್ನು ಮುಂದುವರಿಸ್ತೀನಿ ಸ್ನೇಹಿತರೆ. ನಾಳೆ 7ನೇ ಹೆಜ್ಜೆಯನ್ನು ನಾವು ಮುಗಿಸೋಣ. ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಧನ್ಯವಾದ, ಹಾಗೂ ಶಕ್ತಿ ಪ್ರಸಾದ್ ಸರ್ಗೂ ಕೂಡ ಧನ್ಯವಾದ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಅವಕಾಶ ನೀಡಿದ್ದಕ್ಕಾಗಿ.